ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ ಜಿ ಅವರ ಕೃತಿ 4ನೇ ತರಂಗ 212ನೇ ವಿಷಯಾಂಕ ಬ್ರಹ್ಮಜ್ಞಾನದ ಸಾಕ್ಷಿ ಭಾಷ್ಯತ್ವ. ತತ್ವದೃಷ್ಟಿ ಮಹಾರಾಜರ ಜೊತೆಗೆ ಸಂವಾದ 118ನೇ ದೋಹ. ನಾವು ನಿನ್ನೆ ದಿವಸ ಕರ್ಮ ಸಾಧಕರಂದ್ರ ಮತ್ ಬೇರೆ ಏನೂ ಅಲ್ಲ. ಕರ್ಮಯೋಗ ಸಾಧಕರಂದ್ರ ಪಿಂಡಾಂಡದಿಂದ ಬಾಹ್ಯ ಅಂದ್ರೆ ಬ್ರಹ್ಮಾಂಡದಲ್ಲಿ ಬ್ರಹ್ಮನನ್ನ ಕಾಣದೆ ಕರ್ಮಯೋಗ ಸಾಧಕ. ಮತ್ತೆ ಪಿಂಡಾಂಡದ ಒಳಗೆ ನೋಡೋರು, ಒಳಗ್ ನೋಡೋರಿಗೆ ಹೊರಗ್ ನೋಡೋ ಪ್ರಯತ್ನ ಇಲ್ಲ, ಹೊರಗ್ ನೋಡೋರಿಗೆ ಒಳಗ್ ನೋಡೋ ಪ್ರಯತ್ನ ಇಲ್ಲ. ಹಿಂಗ ಪಿಂಡಾಂಡದ ಒಳಗೆ ಪರಮಾತ್ಮ ಅದಾನ ಅಂತ ಹೇಳಿಕೆ ಧ್ಯಾನ ತಪಸ್ಸು ಮಾಡೋರು ಅವರು ಉಪಾಸಕರು. ಅದಕ್ಕೆ ನಾವೇನ್ ಮಾಡ್ಬಿಟ್ಟಿವಿ, ಬ್ರಹ್ಮಾಂಡದಲ್ಲಿ ಪರಮಾತ್ಮ ಹೊರಗೆ ನೋಡೋರಿಗೆ ನಾವು ಪ್ರಮಾಸ ಭಾಷ್ಯತ್ವದ ಒಂದು ಸ್ಥಾನಮಾನ ಕೊಟ್ಟಿವಿ. ಮತ್ತೆ ಪಿಂಡಾಂಡದ ಒಳಗೆ ಯಾರು ಬ್ರಹ್ಮನ ಅನುಸಂಧಾನ ಮಾಡ್ತಾರ, ಆ ಶಿವನ ಅನುಸಂಧಾನ ಮಾಡ್ತಾರ, ಆ ಚೇತನದ ಅನುಸಂಧಾನ ಮಾಡ್ತಾರ, ಅವರಿಗೇನು ಕೂಡ ನಾವು ಸಾಕ್ಷಿ ಭಾಷ್ಯತ್ವದ ಸ್ಥಾನಮಾನ ಕೊಟ್ಟಿವಿ. ಆದರೂ ಸಹಿತ ನಾವು ಕೊಟ್ಟ ಸ್ಥಾನಮಾನ ಏನದ ಅಖಂಡ ಬ್ರಹ್ಮಗೆ ಸಂಬಂಧಪಟ್ಟಂತದಿರ್ತದ. ಆದ್ರ ಆ ಕರ್ಮಿಗಳು ಮತ್ತು ಆ ಉಪಾಸಕರು ಹೆಂಗಿರ್ತಾರಂತಂದ್ರ ಅವರಲ್ಲಿ ಅಖಂಡಿತ ಭಾವ ಇರಲ್ಲ, ಖಂಡಿತ ಭಾವ ಇರ್ತದ. ಖಂಡಿತ ಭಾವ ಅಂದ್ರ ಹೊರಗಿದ್ದ ದೇವರು ಬೇರೆ, ತಾನೇ ಬೇರೆ ಅಂತ ಒಂದು ಭಾವ. ಕರ್ಮ ಸಾಧಕರಲ್ಲಿ ಮತ್ತೆ ಉಪಾಸಕರಲ್ಲಿ, ತಪಸ್ವಿಗಳಲ್ಲಿ, ಧ್ಯಾನಾಸಕ್ತರಲ್ಲಿ ಏನಿರ್ತದ, ತನ್ನ ಒಳಗೊಂದು ಇರೋ ದೇವರೇ ಬೇರೆ, ತಾನೇ ಬೇರೆ. ಹಿಂಗಾಗಿ ಅಲ್ಲಿ ಭೇದ ಬುದ್ಧಿ ಅದ. ಉಪಾಸಕರಲ್ಲಿ ಭೇದ ಬುದ್ಧಿ ಅದ, ಕರ್ಮಿಗಳಲ್ಲಿ ಕರ್ಮ ಸಾಧಕರಲ್ಲಿ ಭೇದ ಬುದ್ಧಿ ಅದ. ಈ ಭೇದ ಬುದ್ಧಿ ಇದ್ದಾಗೂ ಕೂಡ ಅವರು ಇವತ್ತಿಲ್ಲ ನಾಳೆ ಈ ಬ್ರಹ್ಮಜ್ಞಾನದ ಒಂದು ಸ್ಥಿತಿ ಅಂತಂದ್ರ ಅಖಂಡ ಭಾವ ಭೇದಗಳನ್ನ ಕಳ್ಕೊಂಡು ಅಖಂಡತೆಗೆ ಬರ್ತಾರ ಅನ್ನೋದಕ್ಕ ನಾವ್ ಏನ್ ಮಾಡ್ತೀವಿ, ಅವರನ್ನ ಗೌರವಿಸಬೇಕು. ಗೌರವಿಸಿ ನಾವೇನ್ ಮಾಡ್ಬೇಕು, ಮುಂದೆ ಜ್ಞಾನ ಸಾಧನೆಗೆ ತೊಡಗಿ, ಜ್ಞಾನ ಸಾಧನೆಯಲ್ಲಿ ಹೊರಗೂ ಪರಮಾತ್ಮನನ್ನ ನೋಡೋದು, ಒಳಗೂ ಪರಮಾತ್ಮನನ್ನ ನೋಡೋದು. ತನ್ನಿಂದ ಭಿನ್ನವಾಗಿ ನೋಡಿದ್ರೆ ಅದಕ್ಕ ಯಾವ ಆವರಣ ಭಂಗ ಆಯ್ತು ಅನ್ಬೇಕು. ಹ್ಯಾಂಗ ಕರ್ಮಿಗಳು ಉಪಾಸಕರು ಹೊರಗ ಒಳಗ ತಮ್ಮಿಂದ ಭಿನ್ನವಾಗಿ ನೋಡ್ತಾರ, ಹಂಗ ನಾವು ಕೂಡ ಒಳಗ ಹೊರಗ ಅವ್ರಿಗೆ ಕರ್ಮಿಗಳಿಗೆ ಒಳಗ್ ನೋಡ್ಕೊಳಕ್ ಬರಲ್ಲ, ಉಪಾಸಕರಿಗೆ ಹೊರಗ್ ನೋಡಕ್ಕಿಲ್ಲ. ಆದ್ರ ನಮಗ ಒಳಗ ಹೊರಗ ಎರಡೂ ಕಡೆ ನೋಡ್ತೀವಿ ನಾವು. ಒಳಗ್ನು ಬ್ರಹ್ಮನನ್ನ ಕಾಣುವ ಒಂದು ಯುಕ್ತಿ ಮಾಡ್ತೀವಿ, ಹೊರಗ್ನು ಬ್ರಹ್ಮನನ್ನ ಕಾಣುವ ಯುಕ್ತಿ ಮಾಡ್ತೀವಿ. ಆ ಯುಕ್ತಿ ಮಾಡಿ ನಾವು ಯಾವ ಆವರಣ ಭಂಗ ಮಾಡ್ಕೋತೀವಿ, ಅಸತ್ಪಾದಕ ಆವರಣ, ಅಭಾನಾಪಾದಕ ಆವರಣಗಳ ಭಂಗ ಆಗ್ತವೆ. ನಿಮ್ಮಿಂದ ಭಿನ್ನವಾಗಿ ನೋಡಿದ ದೇವರಿಗೆ ನೀವು ಒಳಗ ಹೊರಗ ಕೂಡಿ ನೋಡ್ತಿರಲ್ಲ, ಅಷ್ಟಕ್ಕೆ ಕೇಳಕತ್ತೀನಿ ನಾನು. ನಿಮ್ಮಿಂದ ಭಿನ್ನವಾಗಿ ನೋಡುವ ದೇವರು ಒಳಗಿನೋ ನೋಡ್ಕೊತೀರಿ, ಕರ್ಮಿಗಳ ಹಾಗೆ ಒಳಗ್ ನೋಡ್ಕೊತೀರಿ, ಹೊರಗ್ ನೋಡ್ತೀರಿ. ಉಪಾಸಕರ ಹಾಗೆ ಒಳಗ್ ನೋಡ್ಕೊತೀರಿ. ಆದ್ರೆ ನೀವೇ ಬೇರೆ, ಆ ಬ್ರಹ್ಮನೇ ಬೇರೆ ಅಂತೇಳಿ ಎರಡೂ ನೋಡ್ಕೊತೀರಿ. ನೀವು ಜ್ಞಾನಿಗಳು ನೋಡ್ಕೊತೀರಿ ಅಂತಂದ್ರೆ ಯಾವ ಆವರಣ ಭಂಗ ಆಗ್ತದ?
ಯಾವ ಆವರಣ ಭಂಗ ಮಾಡ್ಕೊತೀರಿ? ದೇವರನ್ನ ಒಳಗ ಹೊರಗ ನೋಡಿ. ಅಜ್ಞಾನದ ಆವರಣ. ಹ? ಅಸತ್ವ ಪಾದಕ ಆವರಣ ಅಸತ್ವ ಪಾದಕ ಆವರಣ ಭಂಗ ಮಾಡ್ಕೊತೀರಿ ಮೊದಲು. ಕರ್ಮಿಗಳ ಹಾಗೆ ಕರ್ಮಿಗೆ ಜ್ಞಾನಿಗೆ ಉಪಾಸಕರಿಗೆ ವ್ಯತ್ಯಾಸ. ಕರ್ಮಿಗೆ ಹೊರಗೆ ದೇವ್ರು ನೋಡ್ತಾನ, ನಾನೇ ಬೇರೆ ದೇವರೇ ಬೇರೆ ಅಂತಾನ. ಉಪಾಸಕ ಒಳಗ್ ದೇವ್ರು ನೋಡ್ಕೊತಾನ, ಒಳಗ್ ನೋಡ್ಕೊಂಡ್ರು ಸಹಿತ ತಾನೇ ಬೇರೆ ದೇವರೇ ಬೇರೆ ಅಂತಾನ. ಜ್ಞಾನಿ ಆದವ ಏನ್ ಮಾಡ್ತಾನ? ಒಳಗ ಹೊರಗ ಎರಡು ಕೂಡೆ ನೋಡ್ಕೊತಾನ, ಎರಡು ಕಡೆ ನೋಡ್ತಾನವ. ಆದರೂ ಅಲ್ಲಿ ಏನದ, ಜ್ಞಾನಿ ಆಗಿದ್ರು ಸಹಿತ ಒಳಗ ಹೊರಗ ಅಖಂಡವಾಗಿ ನೋಡಿದ್ರು ಸಹಿತ ಆ ಬ್ರಹ್ಮನೇ ಬೇರೆ ತಾನೇ ಬೇರೆ ಅಂತ ಭೇದ ಭಾವ ಇರುವ ತನಕ ಅಲ್ಲಿ ಏನದ ಅಂತಂದ್ರ ಪರಮಾತ್ಮ ಇದ್ದಾನೆ, ಒಳಗೂ ಅದನ ಹೊರಗೂ ಅದನ ಅಂತೇಳಿ ಏನು ನಂಬಿರ್ತಿರಲ್ಲ, ಅದೆಂತದು? ಅಸತ್ವಪಾದಕ ಆವರಣ. ಪಿಂಡಾಂಗದೊಳಗೆ ಏನಾರ ವ್ಯತ್ಯಾಸ ಆಗ್ಲಕತ್ತಂತಂದ್ರ ಅದ ನಮಗ್ ಸಂಬಂಧಪಟ್ಟದೇನು? ಒಳಗಿದ್ದವನಿಗೆ ಸಂಬಂಧಪಟ್ಟ. ಅದ್ರ ಯಜಮಾನ ಯಾರು? ಒಳಗಿದ್ದಾವ. ಬ್ರಹ್ಮಾಂಡದಾಗ ಏನಾರ ವ್ಯತ್ಯಾಸ ಆಗ್ಲಕತ್ತಂದ್ರ ಅದು ನಮ್ಗೆ ಏನಾರ ಸಂಬಂಧಪಟ್ಟದ್ದೇನು? ಅದು ಬ್ರಹ್ಮಾಂಡದೊಳಗಿರುವ ಪರಮಾತ್ಮ ಈಶ್ವರಿಗೆ ಸಂಬಂಧಪಟ್ಟದ್ದು, ಪಿಂಡಾಂಡದೊಳಗಿರುವ ಜೀವನಿಗೆ ಸಂಬಂಧಪಟ್ಟ. ಏನ್ರಿ ಯಾರು ಹಚ್ಕೊಂಡಿರಿ? ಬಂದ್ ಮಾಡ್ಕೋರಿ. ಅದವರೇ ಬಂದ್ ಮಾಡ್ರಿ, ನೀವರೇ ಬಂದ್ ಮಾಡ್ರಿ. ಇಷ್ಟಿಷ್ಟ್ರ ಬರ್ತದ, ಅನ್ನೋದು ಅರಿವು ಬೇಡ. ಒಂದಿಷ್ಟು ನೀವೇ ತಿಳ್ಕೊಂಡ್ ಮಾಡ್ತೀರೇನಂದ್ರ ಮತ್ ಹಂಗೆ ಚಾಲು ಇಟ್ಕೊಂಡು ಎಲ್ಲರಿಗೂ ಕೇಳಿಸ್ತೀರಿ. ಎಲ್ಲರ ಒಂದು ಸೈಲೆಂಟ್ ಇರೋ ಜಾಗದಾಗ ಕೂತು ಸಾಧನೆ ಮಾಡೋದ್ ಬಿಟ್ಟು ಸಂತ್ಯಾಗ ಕೂತು ಏನ್ ಕೇಳ್ತೀರಿ? ಅದು ಕೇಳ್ತೀರಿ, ಇದು ಕೇಳ್ತೀರಿ. ಹೆಂಗ್ ಬರ್ತದ ನಿಮ್ಗೆ? ಹಿಂಗಾಗಿ ಏನಾಯ್ತು, ಒಳಗ ಹೊರಗ ಕೂಡೆ ನೋಡಿದ್ರು ಸಹಿತ ತಾನೇ ಬೇರೆ ಆ ಪರಮಾತ್ಮನೇ ಬೇರೆ ಅಂತೇಳಿ, ಪರಮಾತ್ಮ ಅಂತ ಒಬ್ಬ ಅದಾನಂತೇಳಿ ತಾನು ಭಿನ್ನವಾಗಿ ಏನ್ ನಂಬುತ್ತಾನಲ್ಲ, ಆ ನಂಬಿಕೆಗೆ ಏನಂತಾರ ಅಂದ್ರ ಅಸತ್ವ ಪಾದಕ ಆವರಣ ನಿವೃತ್ತಿ ಅಂತಾರ. ಅದಕ್ಕೆ ಯಾವದನ್ನ ಅದನ ಅಂತ ತಿಳ್ಕೊಂಡಿರಿ, ಅದೇ ಬೇರೆ ಅಲ್ಲವೇ ಅಲ್ಲ, ಅದೇ ನೀವ್ ಅದಿರಿ ಅಂತೇಳಿ ನೀವೇ ಅದಿರಿ. ಐ ಆಮ್ ದ್ಯಾಟ್, ಅಹಂ ಬ್ರಹ್ಮಾಸ್ಮಿ ಅನ್ನಂತದ್ದು ಯಾವಾಗ ನಿಮಗ ಅನುಭವಕ್ಕೆ ಬರ್ತದ, ಯಾವಾಗ ನಿಮಗ ಭಾನ ಆಗ್ತದ, ಆವಾಗ ನಿಮ್ಮದು ಅಭಾನ ಪಾದಕ ಆವರಣ ನಿವೃತ್ತಿ ಆಯ್ತು ಅಂತ ತಿಳ್ಕೊಬೇಕು. ಎಲ್ಲಾನು ಮಾತಿನಲ್ಲೇ ಆಗ್ಲಕತ್ತಾವ, ಕೃತಿ ಒಳಗ ಆಗ್ಬೇಕಂತಂದ್ರ ಯುಕ್ತಿಲಿಂತ ಇವೆಲ್ಲ ಪ್ರಯತ್ನ ಮಾಡ್ಬೇಕು. ಮೊದಲ ಅಸತ್ವ ಪಾದಕ ಆವರಣ ಯಾರು ಚೆನ್ನಾಗಿ ನಿವೃತ್ತಿ ಮಾಡ್ಕೋತಾರ ಅವ್ರಿಗೆ ಅದು ಅಭಾನ ಪಾದಕ ಆವರಣನು ನಿವೃತ್ತಿ ಆಗ್ತದ. ಅಭಾನ ಪಾದಕ ಆವರಣ ನಿವೃತ್ತಿ ಆಯ್ತಂತಂದ್ರ, ಅಸತ್ವ ಪಾದಕ ಆವರಣದಾಗೆ ನಿವೃತ್ತಿ ಆಯ್ತು ಅಂತಂದ್ರ ಏನಂತೀರಿ ಅವಾಗ? ದೇವ್ರದನ್ ಬಿಡಪ್ಪ, ಯಾಕೆ ಚಿಂತೆ ಮಾಡ್ಲಿ, ಅದನ ದೇವ್ರದನ ಅಂತೇಳಿ ದುಃಖ ಚಿಂತೆ ಅಂತವೇನು ಇರಂಗಿಲ್ಲ. ಆದ್ರೂ ಸಹಿತ ಏನಿರ್ತದ? ಭಯ ಭಕ್ತಿ ಇರ್ತದ. ಅಸತ್ವ ಪಾದಕ ಆವರಣ ನಿವೃತ್ತಿ ಮಾಡ್ಕೊಂಡವನಿಗೆ ಭಯ ಭಕ್ತಿ ಇರ್ತದ. ದೇವ್ರದನ, ದೇವ್ರ ದೊಡ್ಡವದನ, ಏನ್ ಯಾಕೆ ಮಾಡಲಕ್ಕ ಅಂತೇಳಿ ನಿಶ್ಚಿಂತಿರ್ತೀರಿ. ಆದ್ರೂ ಸಹಿತ ಎಲ್ಲೋ ಒಂದ್ ಕಡೆ ಭಯ ಭಕ್ತಿ ಇರ್ತದ. ಯಾವಾಗ ಅಭಾನ ಪಾದಕ ಆವರಣ ನಿವೃತ್ತಿ ಆಗ್ತದ, ಎಲ್ಲಕ್ಕಿಂತ ದೊಡ್ಡವರಾಗ್ಬಿಡ್ತೀರಿ. ನಾನೇ ಬ್ರಹ್ಮನೇನಿ, ಅಲ್ಲಿ ಏನ್ ನಡೆದದ ಅದೆಲ್ಲ ನನ್ನ ಲೀಲೆನೇ ನಡೆದದ. ಅದು ನಡೆದ್ರ ಬಗ್ಗೆ ಎಲ್ಲ ಸರಿಯಾದ ಅರ್ಥಗಳು ಉಂಟಾಗ್ಲಕತ್ತಿ ಬಿಡ್ತಾವ. ದೇವ್ರ ಹಿಂಗ್ ಮಾಡ್ಬಾರ್ದಾಗಿತ್ತು, ದೇವ್ರ ಅನ್ಯಾಯ ಮಾಡದ, ಹಿಂಗೆಲ್ಲ ಅಂತಿರ್ತಾರಲ್ಲ, ಇಂತ ಅಜ್ಞಾನದ ಮಾತುಗಳು ಬರಂಗಿಲ್ಲ. ಅಲ್ಲಿ ಏನ್ ನಡೆದದ ಅದು ಕರೆಕ್ಟೇ ನಡೆದದ, ಸರಿಯಾಗೇ ನಡೆದದ. ಈ ಲೀಲೆ ಜಗತ್ತಿನೊಳಗೆ ನಡೆದಿರುವ ಲೀಲೆ ಯಾವುದು ಆ ಪರಮಾತ್ಮನನ್ನ ಹೊರತಾಗಿ ಇಲ್ಲ, ಪರಮಾತ್ಮನ ಇಚ್ಛೆಯಂತೆ ಎಲ್ಲ ನಡೆದದ ಅಂತೇಳಿ
ಏನ್ ಜಗತ್ನಾಗ ನಡೀತದ, ಏನ್ ನಮ್ಮ ಜೀವನದಾಗ ನಡೀತದ, ಏನ್ ನಮ್ಮ ಶರೀರದೊಳಗ ನಡೀತಿರ್ತಾವ ಅವೆಲ್ಲವನ್ನು ಸಂತೋಷವಾಗಿ ಸ್ವೀಕಾರ ಮಾಡುವಂತ ಗುಣ ಮನೋಭಾವ ನಮ್ಮೊಳಗ ಉಂಟಾಗ್ಬಿಡುತ್ತೆ. ಯಾಕಂದ್ರ ನಿಮ್ಮದೇ ಎಲ್ಲ ಇದ್ದದ್ನಾಗ ಯಾರಿಗೆ ಈಗ ಯಾರ್ದಾರೆ ಲಗ್ನಕ್ ಹೋಗಿದ್ರಿ ಅಂತಂದ್ರ, ಮಂದಿ ಲಗ್ನ ಅಂತ ಹೋಗಿದ್ರಿ ಅಂತಂದ್ರ ಅಲ್ಲಿ ಹೋಗಿ ಅಬ್ಜೆಕ್ಷನ್ ಮಾಡೋದು, ಊಟದ ಕಿರಿಕಿರಿ ಮಾಡೋದು, ನಮಗ್ ರೂಮ್ ಇಲ್ಲ, ಮಕ್ಕಳಗ್ ಜಾಗ ಇಲ್ಲ, ಏನೇನೋ ಮಾಡ್ತಿರ್ತಾರ. ಯಾಕ ಆ ಲಗ್ನಕ್ಕ ಮಂದಿಯಾಗಿ ಬಂದಿರ್ತಾರ, ಬ್ಯಾರೆ ಅವ್ರ ಲಗ್ನಕ್ಕತ್ ಬಂದಿರ್ತಾರ, ಬಂದ್ ಕಿರಿಕಿರಿ ಮಾಡ್ತಿರ್ತಾರ. ಆದ್ರ ನಿಮ್ಮದೇ ಲಗ್ನದಾಗ ನೀವ್ ಹೆಂಗ ಅಬ್ಜೆಕ್ಷನ್ ಮಾಡ್ತೀರಿ? ನಿಮ್ಮದೇ ಲಗ್ನ ಮಾಡ್ಲಕತ್ತೀರಿ, ನೀವೇ ಹೋಗಿ ನನಗ್ ಊಟಕ್ ಸಿಕ್ಕಿಲ್ಲ, ನನಗೆ ರೂಮ್ ಇಲ್ಲ ಮಕ್ಕಳಕ್ಕ ಅಂತ ಏನಾರ ಕಿರಿಕಿರಿ ಮಾಡ್ತೀರನು? ಎಲ್ಲರೇ ಬಿದ್ದು ಎಲ್ಲರೇ ಎದ್ದು ಹಂಗೆ ಅಲ್ಲಿ ಇದು ಕಾರ್ಯಕ್ರಮ ಸಕ್ಸಸ್ ಆದ್ರ ಸಾಕಪ್ಪ ಶಿವನೇ ಅಂತೇಳಿ ಹೆಂಗಿರ್ತೀರಿ, ಹಂಗ ನಿಮ್ ಲಗ್ನದಾಗ ನೀವ್ ಹೆಂಗಿರ್ತೀರಿ ಹಂಗ ಇಡೀ ಜಗತ್ತಿನ ಎಲ್ಲಾ ವ್ಯವಹಾರದಾಗ ನೀವ್ ಇರ್ತೀರಿ. ಅದು ನಿಮ್ಮದೇ ಇರ್ತ. ಅರ್ಥ ಆಯ್ತಾ? ಇಡೀ ಜಗತ್ತಿನ ಎಲ್ಲಾ ಪ್ರಸಂಗಗಳು ಏನದವ ನಿಮ್ಮವೇ ಆಗಿರ್ತಾವ. ನಿಮ್ ಬಿಟ್ಟು ಬೇರೆ ಏನು ಇಲ್ಲೇ ಇಲ್ಲ. ಎಲ್ಲದ್ರಾಗನು ನಿಮ್ಗೆ ಸಂಬಂಧಪಟ್ಟವರೇ ಇರ್ತೀರಿ. ನೀವೇ ನಿಮ್ಲಿಂತೆ ಅದೆಲ್ಲ ನಡೆದದ ಅನ್ನೋ ರೀತಿಯಲ್ಲಿ ನಿಮಗ ಆ ಭಾವನೆಗಳು ಬರ್ತಾವ. ಭಾವನೆಗಳ ನಿಶ್ಚಯಗಳು ಬರ್ತಾವ. ಧೈರ್ಯವಾಗಿ ಇರ್ತೀರಿ. ಏನಾರ ಬಂದ್ರ ಇನ್ನೊಬ್ಬರ ಸುಖ ದುಃಖಗಳು ಅವ್ ನಿಮಗೆ ಬಂದಾವ ಅಂತ ತಿಳ್ಕೊಂಡು ನೀವು ಅವುಗಳನ್ನ ಎದುರಿಸ್ತೀರಿ, ಅದ್ರ ಬಗ್ಗೆ ಚಿಂತನೆ ಮಾಡ್ತೀರಿ. ಅರ್ಥ ಆಗ್ಲಕತ್ತದ್ರ ಅಭಾನ ಪಾದಕ ಆವರಣದಾಗ ಹೆಂಗಿರ್ಬೇಕಂತ. ಏನ್ರಿ? ಅಭಾನ ಪಾದಕ ಆವರಣದಾಗ ನಿಮ್ಮ ಪಾತ್ರ ಹೆಂಗಿರ್ತದ? ಯಾವುದು ನಿಮ್ಮಿಂದ ಭಿನ್ನವಿಲ್ಲ, ಯಾರೂ ನಿಮ್ಮಿಂದ ಭಿನ್ನರಲ್ಲ. ಎಲ್ಲರೊಳಗೂ ನೀವೇ ಅದಿರಿ. ಎಲ್ಲವೂ ನಿಮ್ಮ ಆಜ್ಞೆಯಂತೆ ನಡೆದು, ಎಲ್ಲವೂ ನಿಮ್ಮ ಇಚ್ಛೆಯಂತೆ ನಡೆದದ ಅನ್ನಂತ ಭಾವನೆ ಬರ್ತದ ಅಹಂ ಬ್ರಹ್ಮಾಸ್ಮಿ ಒಳಗ. ಯಾರು ಮಾತಾಡ್ತೀರಿ, ಪ್ರತಿಕ್ರಿಯೆ ವ್ಯಕ್ತಪಡಿಸ್ತೀರಿ, ನಿಮ್ಮ ಉಚ್ಚಾರ ಸ್ಪಷ್ಟ ಇಲ್ಲ, ಶಬ್ದನು ಕೇಳಿಸಲ್ಲ, ಕುಯ್ ಕುಯ್ ಅಂತ ಕಪ್ಪು ಏನ್ರಿ ಅಂತ ಕೇಳಿದ್ರು ಅಲ್ಲೇ ಗಪ್ಪ. ಇದು ಅರ್ಥ ಆಗ್ಯದಿಲ್ಲ ಅಂತ ಕೇಳಿದ್ರು ಗಪ್ ಕುಂದ್ರು. ಅರ್ಥ ಆಗ್ತದೆ, ಅರ್ಥ ಆಗದಂತ. ಇದು ಪಾತ್ರ ಈ ರೀತಿ. ಯಾವ ರೀತಿ ಅಂದ್ರ ಲಗ್ನದಾಗ, ನಿಮ್ ಲಗ್ನದಾಗ ನೀವ್ ಹೆಂಗಿರ್ತೀರಿ, ನಿಮ್ ಪಾತ್ರ ಹೆಂಗಿರ್ತದ, ಎಲ್ಲಾ ಸಮಸ್ಯೆಗಳಿಗೆ ಹೆಂಗ ಸ್ಪಂದಿಸ್ತಿರ್ತೀರಿ, ಲಗ್ನದಾಗ ಯಾವುದೇ ಮೂಲೆ ಒಳಗೆ ಏನೇ ಸಮಸ್ಯೆ ಆದ್ರೆ ಎಲ್ಲದಕ್ಕೂ ನೀವೇ ಜವಾಬ್ದಾರಿ ಹೆಂಗಿರ್ತೀರಿ, ಹಂಗ ಇಡೀ ಜಗತ್ತಿನೊಳಗ ನಿಮ್ಮ ಸ್ಥಾನಮಾನ ಹೆಂಗಿರ್ತದ. ಎಲ್ಲ ನಿಮ್ಮದೇ, ಎಲ್ಲ ನೀವೇ ಅನ್ನೋ ರೀತಿಯಲ್ಲಿ ಇರ್ತ ಅಂತ ಒಂದು ಸ್ಥಿತಿ. ಅಂತ ಸ್ಥಿತಿ ಒಳಗ ನೀವು ಹೋಗಿ ಸಾಧನೆ ಮಾಡ್ತಾ ಐಕ್ಯ ಸ್ಥಳ ಅಂತಾರದ. ಆ ರೀತಿ ನೀವು ಸಾಧನೆ ಮಾಡ್ತಾ ಅದಿರಿ ಅಂತಂದ್ಮೇಲ ಅಲ್ಲಿ ಪರಮಾನಂದ ಪ್ರಾಪ್ತಿ ರೂಪ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷದ ಪ್ರತಿಬಿಂಬ ಅನುಭವಿಸ್ತಾ ಇರ್ತೀರಿ. ಅದ ಪ್ರತಿಬಿಂಬ ಹೆಂಗಿರ್ತದ? ಸ್ವಲ್ಪ ಹೊತ್ತಿರ್ತದ, ಸ್ವಲ್ಪ ತೋತಿರ್ತದ, ಸ್ವಲ್ಪ ಹೊತ್ತಿರ್ತದ, ಸ್ವಲ್ಪ ತೋತಿರ್ತದ. ಆದ್ರ ಮೋಕ್ಷ ಪಕ್ಕ ಆಗದು ನಾವ್ ಇಷ್ಟೆಲ್ಲ ಸಾಧನೆ ಮಾಡಿವಿ ಅಂತಂದ್ರ ಈ ಮೋಕ್ಷ ಪಕ್ಕ ಆಗ್ಲೇಬೇಕು ಅಂತೇಳಿ ನಿಮ್ಮ ಇಚ್ಛೆಯಂತೆ ಆಗಂಗಿಲ್ಲ. ಇದನ್ನು ತಿಳ್ಕೊಬೇಕು ನೀವು. ನಾನ್ ಇಷ್ಟೊಂದು ಕರ್ಮ ಮಾಡೀನಿ, ನಾನ್ ಇಷ್ಟೊಂದು ಜ್ಞಾನ ಯೋಗ ಮಾಡೀನಿ, ನಾನ್ ಇಷ್ಟೊಂದು ಧ್ಯಾನ ಯೋಗ ಮಾಡೀನಿ, ಇಷ್ಟೊಂದು ಕರ್ಮ ಯೋಗ ಮಾಡೀನಿ ಅಂತೇಳಿ ನಿಮ್ಮ ಸಾಧನೆಯ ಚಾಟಿ ಏಟಿಗೆ ಬ್ರಹ್ಮ ಬಂದು ನಿಮ್ಮ ಕಣ್ಣೆದರ್ ನಿಂದ್ರಂಗಿಲ್ಲ. ನಿಮ್ಮ ಕೈಯಾಗ ಏನದ ಅಂದ್ರ ಇದಿಷ್ಟು ಸಾಧನೆ ಮಾಡೋದಷ್ಟೇ ನಿಮ್ ಕೈಯಾಗದ. ಇದು ಇಷ್ಟು ಮಾಡ್ಕೊಂಡಿರೋದು ನಿಮ್ ಕೈಯಾಗದ. ಇದರ ಮುಂದಿನ ಭಾಗ ಅವನ ಕೈಯಾಗದ. ಅಭಿಪ್ಸೆ ಅಂದ್ರೇನು? 4 ಐಟಮ್ನೊಳಗ
ಒಂದು ಅವಿಪ್ಸೆ. ಅಭಿಪ್ಸೆ ಅಂದ್ರೇನು? ಅತ್ಯಂತ ಶ್ರೇಷ್ಠವಾದ ತತ್ವಜ್ಞಾನವನ್ನ ಪಡ್ಕೊಂಡು ಉದ್ಧಾರ ಆಗ್ಬೇಕು, ಇದೇ ಜನ್ಮದಾಗ ಮೋಕ್ಷ ಹೊಂದಬೇಕು ಅನ್ನೋದು ಅಭಿಪ್ಸೆ. ಅಭಿಪ್ಸೆ ಅಂದಕ್ಕೆ ಸುಮ್ ಕೂತ್ರ ಉದ್ಧಾರ ಆಗ್ಬೇಕು ಅಂತಂದ್ರ ಸೆಕೆಂಡ್ ಏನ್ ಮಾಡ್ಬೇಕು? ಸಮರ್ಥ ಸದ್ಗುರುವಿನಲ್ಲಿ ಸಮಗ್ರ ಶರಣಾಗತಿ, ಟೋಟಲ್ ಶರಣಾಗತಿ, ಟೋಟಲ್ ಸರೆಂಡರ್. ಅದು ಎರಡನೇದ್ದು. ನನ್ನೊಳಗ ಅಭಿಪ್ಸೆ ಆದ ಇಲ್ಲ, ಅತ್ಯಂತ ಶ್ರೇಷ್ಠವಾದ ಉನ್ನತವಾದ ಬಯಕೆ ಆದ ಇಲ್ಲ. ಪ್ರತಿಯೊಬ್ಬರಿಗೆ ಆಸೆಗಳದಾವ. ಆಸೆಗಳೆಲ್ಲ ಏನದಾವ? ಚಿಲ್ಲರ ಆಸೆಗಳು. ಆಸೆ ಅನ್ನೋದು ಒಂದು ತತ್ವ ನಿಮ್ಮೊಳಗ. ಆ ಆಸೆ ಎದಕ್ ಬಳಸ್ಬೇಕು? ಮೋಕ್ಷವನ್ನ ಪಡ್ಕೋಬೇಕು, ಇದೇ ಕ್ಷಣ ಪಡ್ಕೋಬೇಕು ಅನ್ನಂತದಕ್ ಬಳಸ್ಕೋಬೇಕು. ಆಸೆ ಇರೋದು ಎದಕ್ಕ? ಈ ಮೋಕ್ಷದ ಸಲುವಾಗಿ. ಲೌಕಿಕ ವಸ್ತುಗಳಲ್ಲಿ, ವಿಷಯಗಳಲ್ಲಿ ಸುಖ ಪಡುವುದಕ್ಕಾಗಿ ಆಸೆ ಅಲ್ಲ. ಆಸೆಯ ಗುರಿ ಅದು ಅಲ್ಲ. ಆಸೆಯ ಗುರಿ ಮೋಕ್ಷ. ಆ ಮೋಕ್ಷವನ್ನ ಪಡ್ಕೋಬೇಕು. ಆಸೆ ಇರಬೇಕು, ಇರಬಾರ್ದಂತಲ್ಲ. ಎದ್ರಾಗ ಇರಬಾರ್ದು? ಲೌಕಿಕದಲ್ಲಿ ಹೆಚ್ಚು ಇರಬಾರ್ದು, ಎಷ್ಟು ಬೇಕು ಅಷ್ಟು ಇರಬಾರ್ದು. ಆದ್ರ ಮೇಜರ್ ಎಲ್ಲಿರ್ಬೇಕು? ಅಭಿಪ್ಸೆ. ಅಂದ್ರೆ ಶ್ರೇಷ್ಠವಾದ ಉನ್ನತವಾದ ಗುರಿ ಇಟ್ಕೊಂಡು ಆ ಗುರಿ ತಲುಪಬೇಕನ್ನಂಥದ್ದು ಅಭಿಪ್ಸೆ. ಬರೀ ಗುರಿ ಇಟ್ಕೊಂಡು ಕೂತ್ರೆ ಹೆಂಗಾಗ್ತದ? ಆ ಗುರಿಗೆ ಮಾರ್ಗದರ್ಶನ ತೋರಿ ಆ ಗುರಿಯನ್ನ ತಲುಪಿಸುವಂತ ಗುರುವಿನಲ್ಲಿ ಸಮಗ್ರ ಶರಣಾಗತಿ ಆಗ್ಬೇಕು. ನೆಕ್ಸ್ಟ್ ಸಮಗ್ರ ಶರಣಾಗತಿ, ಟೋಟಲ್ ಸರೆಂಡರ್. ಅದೇ ಮೊದಲನೇ ದಿನ ಹಣೆ ಮುಟ್ಟಿ, ಎರಡನೇ ದಿನ ಕೈ ಮುಟ್ಟಿ, ಮೂರನೇ ದಿನ ತೂಕಡಿಕೆ ಕಾಣಿರಣ್ಣ ಅಂತೇಳಿ ಬಸವಣ್ಣವ್ರದ್ದು ಒಂದು ವಚನ. ಹಿಡಿದುದ ಬಿಡದಿದ್ದಡೆ ಕಡೆಗೆ ದಾಂಟುವ. ಯಾವದನ್ನ ಅಭಿಪ್ಸೆ ಮಾಡ್ಕೊಂಡು ಆ ಸಂಕಲ್ಪದಂತೆ ನೀವು ಬಿಡ್ಲಾರ್ದಂಗ ಬೆನ್ನತ್ತಿ ಅದನ್ನ ಸಾಧನೆ ಮಾಡಿದ್ರೆ ಕಡೆಗೆ ದಾಂಟುವ. ದಂಡಿಗೆ ಹಚ್ತಾನ. ಅಲ್ಲದೆ ತಡೆ ನಡುವರ್ಕೆ ಉಚ್ಚುಚ್ಚು ಮಾಡಿ ಕೈ ಬಿಟ್ರೆ ನಡು ನೀರಲ್ಲದ್ದುವ. ನಡು ನೀರಾಗ ಅದ್ದಿದ್ರೆ ಏನಾಗ್ಬೇಕು? ಅದ ಕತಿ ಸೆಳವು, ಸುಳಿ ಏನೆಲ್ಲ ಇರ್ತದ, ಅದ್ರಾಗ ಸಿಗಾಕಿ ಫಜಿತಿ ಮಾಡ್ಬಿಡ್ತಾನಂತ. ಅದಕ್ಕೆ ಇದು ಭಕ್ತಿ ಎಂಬುದು ಮಾಡಬಾರದು, ಈ ದಾರಿಗೆ ಬರೆಯಬಾರದಂತ. ಆಕ್ಚುಲ್ ಸುಮ್ಮ ಹುಟ್ಟಿವಿ, ಏನಾರ ಒಂದು ಕಾಯಕ ಮಾಡಿ, ಏನೋ ಒಂದು ಸಂಪಾದನೆ ಮಾಡಿ, ಏನೋ ಒಂದು ಸಂಸಾರ ಮಾಡಿ, ಉಂಡು ತಿಂದು ಆರಾಮ್ ಎದ್ದು ಹೋಗ್ಬಿಡೋದು ಬೆಸ್ಟ್. ಎಷ್ಟ್ ಸಾರಿ ಬಂದ್ರು ಇಂಥದೇ ಒಂದ್ ಆರಾಮಿರೋ ಜೀವನ ಕೊಟ್ಟು ಬಿಡಪ್ಪ ದೇವ್ರೇ ಅಂತ ಅನ್ನೋದು ಬೆಸ್ಟ್. ಈ ರೀತಿ ಜನ್ಮ ಎಷ್ಟು ಜನ್ಮ ಎತ್ತಿ ಬಂದ್ರು ಇದೇ ಅವೆಲ್ಲ ಸಾಕು, ಬ್ಯಾಸರ ಅಂತೇಳಿ ಅನಿಸಿ ನಿಮ್ಗ ಯಾವಾಗ ಅದನ್ನ ಮಾಡ್ಕೊಂಡು ಸಾಕಂತೇಳಿ ಈ ಕಡೆ ಬರ್ತೀರಿ, ಅವಾಗ ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ, ಉಪಾಸನ ಮಾರ್ಗಗಳಿಗೆ ಬರ್ತಿರಲ್ಲ. ಇವು ಹೆಂಗದಾವ ಅಂತಂದ್ರ ಭಕ್ತಿ ಎಂಬುದು ಮಾಡಬಾರದು. ಬಸವಣ್ಣವ್ರ ವಚನ ಏನೇ ಇದು. ಬಡಿಗೇರವನ್ನ ಕರ್ಗಸ ಏನದ ಅಂತಂದ್ರ ಒಂದ್ ಸೈಡ್ ಕೊಯ್ತದದು. ಹೋಗುವಾಗ ಸುಮ್ನೆ ಹೋಗ್ತದ, ಬರುವಾಗ ಕೊಯ್ತದ. ಹಿಂಗ್ ಹೋಗಾಗ ಸುಮ್ ಹೋಗ್ತದ ಅದು ಕರ್ಗಸ ಕೊಯ್ಯಾಗ. ಹಳ್ಳೇನ ಜಗ್ತಾನಲ್ಲ ಜೋರ್ ಹಾಕಿ, ಅವಾಗ ಕೊಯ್ತದ. ಎರಡು ಸೈಡ್ ಕೊಯ್ಯಂಗಿಲ್ಲ ಅದು. ಆದ್ರೆ ಈ ಭಕ್ತಿ ಎಂಬ ಕರಗಸ ಹೆಂಗದ ಅಂತಂದ್ರ ಹೋಗುವಾಗಲೂ ಕೊಯ್ಯುವುದು, ಬರುವಾಗಲೂ ಕೊಯ್ಯುವುದು. ಅಂತದ ಇದು. ಅಷ್ಟು ತ್ರಾಸ ಕೊಡ್ತದ ಇದು ಭಕ್ತಿ ಮಾರ್ಗಕ್ಕೆ ಬಂದ್ರ. ಅಷ್ಟು ಕಿರಿಕಿರಿ ಅದ ಇದು. ಅದರ ಸಲುವಾಗಿ ಭಕ್ತಿ ಎಂಬುದ ಮಾಡಬಾರದು. ಬಡಿಗನ ಕರಗಸ ಒಂದು ಕಡೆ ಕೊರೆದರೆ ಇದು ಹೋಗುವಾಗಲೂ ಕೊಯ್ಯುವುದು, ಇದು ಬರುವಾಗಲೂ ಕೊಯ್ಯುವುದು ಕೂಡಲ ಸಂಗಮ ಅಂತೇಳಿ ಒಂದು ವಚನ. ಆ ಶಬ್ದಗಳ ಹೊಂದಾಣಿಕೆ ಇರ್ಲಕ್ಕಿಲ್ಲ, ಅರ್ಥ ಈ ರೀತಿ ಅದ. ಅದಕ್ಕೆ ಇಲ್ಲೇನಾಯ್ತು? ನೀವು ಸಾಧನೆ ಮಾಡೋದು ಒಂದನೇದ್ದು ಅಭಿಪ್ಸೆ. ಅತ್ಯಂತ
ಉನ್ನತವಾದ ಗುರಿ. ಅದಕ್ಕಿಂತ ದೊಡ್ಡ ಗುರಿ ಮತ್ತೊಂದು ಇಲ್ಲ. ಮೋಕ್ಷದ ಗುರಿಗಿಂತ ದೊಡ್ಡದ ಗುರಿ ಇಲ್ಲ. ನೆಕ್ಸ್ಟ್ ಏನದ? ಸಮರ್ಥ ಸದ್ಗುರುವಿನಲ್ಲಿ ಸಮಗ್ರ ಶರಣಾಗತಿ. ಇದು ಎರಡನೇ. ಗುರುವಿನ ಬಳಿ ಹೋಗಿ ಶರಣಾಗತಿಯಾಗಿ ಹ್ಞೂ ಮತ್ತೆ ಎಲ್ಲಾ ಕೇಳಕ್ಕೆ ಏನು ಮಾಡ್ಲಾರ್ದೆ ಸುಮ್ ಹಂಗೆ ಕೂತ್ರ ಸತತ ಪ್ರಯತ್ನ. ಸತತ ಪ್ರಯತ್ನ ಏನ್ ಮಾಡಂತಾರ ಅದು ಎಕ್ಸ್ಪೆರಿಮೆಂಟ್ ಮಾಡ್ಲಕ್ ಚಾಲು ಮಾಡಿಬಿಡ್ಬೇಕು. ಏನ್ ಹೇಳ್ತಾರ ಅದು ಮಾಡ್ಲಕ್, ಪ್ರಯೋಗ ಮಾಡ್ಲಕ್ ಚಾಲು ಮಾಡಿಬಿಡ್ಬೇಕು. ಇವು ಮೂರು ನಮ್ ಕೈಯಾಗ ಅದಾವ. ಏನ್ ಮಾಡ್ಲಕ್ ಸಾಧ್ಯ ಅದ? ಸದಾ ಕಾಲ ಪರಮಾತ್ಮನ್ ಧ್ಯಾನ ಮಾಡ್ಬೇಕು. ಆಯ್ತು, ಒಂದ್ ಯಾವ್ದಲ್ಲ ಒಂದ್ ಲಿಂಗ ಪೂಜಾನೋ ಒಂದ್ ದೇವ್ರ ಮುಂದ್ ಕೂತು ಪೂಜೆ ಮಾಡ್ತೇವೆ. ಇಲ್ಲ ಅಂತಂದ್ರ ಯಾವ್ದೋ ಒಂದು ಶಾಸ್ತ್ರ ಹಿಡ್ಕೊಂಡು ಕುಂತು ಓದ್ಕೊಂತ ಅದ್ರೊಳಗೆ ಪರಮಾತ್ಮನ ವಿಚಾರಗಳನ್ನ ತಿಳ್ಕೊತೀವಿ. ಇಲ್ಲ ಅಂತಂದ್ರ ಪರಮಾತ್ಮನ ವಿಷಯವನ್ನ ಬಲ್ಲಂತವ್ರು ಸಿಕ್ರು ಅಂತಂದ್ರ ಸಜ್ಜನರ ಜೊತೆಗೆ ಪರಮಾತ್ಮನ ಚಿಂತನವನ್ನ ಮಾಡ್ತೇವಿ. ಇದಿಟ್ ಬಿಟ್ರೆ ನಮ್ ಕೈಯಾಗ ಏನದ ರೀ? ಸ್ವಾಧ್ಯಾಯ, ಪ್ರವಚನ, ಸತ್ಸಂಗ, ಪೂಜೆ, ಧ್ಯಾನ ಇವಿಷ್ಟು ಬಿಟ್ರೆ ನಮ್ ಕೈಯಾಗ ಏನದ ಹೇಳ್ರಿ? ಎಲ್ಲ ನಾನಾ ರೀತಿ ದಾರಿಗಳು ತೋರ್ಸ್ಯಾರ. ಯಾವುದೋ ಒಂದು ಮಾರ್ಗದಿಂದ ಪರಮಾತ್ಮನ ತೆಕ್ಕೆ ಒಳಗಿರೋದಪ್ಪ. ಯಾವುದೋ ಒಂದು ಸಾಧನೆಯಿಂದ ಅವ್ರವ್ರಿಗೆ ಏನ್ ಸಾಧನೆ ಚಂದ ಅನ್ನಿಸ್ತದ ಆ ಸಾಧನೆಯ ಮೂಲಕ ಆ ಪರಮಾತ್ಮನ ತೆಕ್ಕೆ ಒಳಗಿರೋದು. ನಾವು ತೆಕ್ಕೆ ಬಡ್ಕೋಬೇಕು ಪರಮಾತ್ಮ. ನಾವ್ ತೆಕ್ಕಿ ಬಡ್ಕೊಂಡಿವಿ ಅಂತ ಹೇಳಿ ಅವ ತೆಕ್ಕಿ ಬಡಿ ಅವನು ಹಿಡ್ಕೋಬೇಕ ಬೇಡ? ಬರೀ ನಾವ್ ಆಟ ಹಿಡ್ಕೊಂಡ್ರ ಅವನು ಹಿಡ್ಕೋಬೇಕಲ್ಲ. ಅವ ಹಿಡ್ಕೊಳ್ಳೋದು ಅವನಿಗೆ ಬೇಕಿದ್ದ ಹಿಡ್ಕೊತಾನ, ನಾವು ಅವನಿಗೆ ಹಿಡ್ಕೋಬೇಕಟ್ಟೆ. ಅದು ನಮ್ ಕೈಯಾಗ ಅದ. ಪ್ರಯತ್ನ ಮಾಡಿ ಅವನ್ ಹಿಡ್ಕೋಬೇಕಷ್ಟೆ. ನಮ್ ಪ್ರಯತ್ನ ಮಾಡಿ ನಾವ್ ಹಿಡ್ಕೋಬೇಕು. ಅದಕ್ಕ ನಾಲ್ಕನೇದೇನದ ಅಂದ್ರ ಪರಮಾತ್ಮನ ಕಾರುಣ್ಯ. ಆ ಪರಮಾತ್ಮನ ಕಾರುಣ್ಯ ಆದಾಗ ನಮ್ಮದು ಮೋಕ್ಷ ಏನಾಗ್ತದ? ನಾವ್ ಅವನಿಗೆ ಎಟತನ ಹಿಡ್ಕೊಂಡಿರ್ತೀವಿ, ಅಟ ತನಕ ಅದೇನಾಗ್ತದ? ಸುಖ ಆಗ್ತದ. ಅದೇನ್ ಯಾವಾಗ್ಲೂ ಅವನಿಗೆ 24 ತಾಸು ಹಿಡ್ಕೊಂಡಿರ್ಲಕ್ ಆಗ್ತದ? ನಾವು ಗೃಹಸ್ಥರದೀವಿ. ಲೌಕಿಕ ಭೋಗ ಮತ್ತ ಪಾರಮಾರ್ಥಿಕ ಸುಖ ಇವೆರಡನ್ನ ನಾವು ಪರಮಾನಂದ ಎರಡು ಅನುಭವಿಸ್ತಾ ಹೋಗ್ಬೇಕಾಗ್ತದ. ಅದ್ರ ಸಲ ಎಟತ್ ಹಿಡ್ಕೊಂಡಿರ್ತೀವಿ, ಅಟತ ಅವನು ಮೋಕ್ಷದ ಸುಖ ಸಿಗ್ತದ. ಅವನು ಬಿಟ್ಟು ಕೂಡ್ಲೇನೆ ಮತ್ ಬಂಧನಕ್ ಒಳಗ. ಮತ್ ಯಾವಾಗ ಹಿಡ್ಕೊತೀವಿ ಅವಾಗ ಮೋಕ್ಷದ ಸುಖ ಸಿಗ್ತದ. ಅದು ಬಿಟ್ಟು ಮತ್ ನಮ್ ಲೌಕಿಕಕ್ಕೆ ಬಂದ್ ಕೂಡ್ಲೆ ಬಂಧನಕ್ ಒಳಗಾಗ್ತಿವಿ. ಈ ಲೌಕಿಕಕ್ಕೆ ಬಂದಾಗೂ ಸಹಿತ ಇದು ಸಹಿತ ಪರಮಾತ್ಮನ ಸೇವೆ ಅಂತೆ ನಾವು ಮಾಡ್ಕೋತ ಹೋಗ್ಬೇಕು. ಎಲ್ಲಾನು ಪರಮಾತ್ಮನ ಸೇವೆ ಅಂತೆ ನಾವು ಮಾಡ್ಕೋತ ಹೋಗ್ಬೇಕು. ಇದಿಷ್ಟು ನಮ್ ಕೈ ಒಳಗ ಆದ್ರ ಯಾವಾಗ ಅವನ್ ಹಿಡ್ಕೋತಾನ ಅದಕ್ಕ ಪರಮಾತ್ಮನ ಕಾರುಣ್ಯ ನಮ್ಗೆ ಯಾವಾಗ ಆಗ್ತದ ಅದು ಅವನ್ ಇಚ್ಛೆಗೆ ಬಿಟ್ಟದ್ದು. ನೀವಲ್ಲಿದರೆ ಒಲಿ, ಬೇಟರೆ ಬಿಡು. ನಾನು ನಿನ್ನನ್ನು ಹಾಡಿ ಹಾರೈಸ್ತೀನಿ. ನಿನ್ನನ್ನು ಒಲಿಸೋದು ನನ್ ಕೈಯಾಗಿಲ್ಲ, ನೀನು ಒಲಿಯೋದು ನಿನ್ನ ಕೈಯಾಗೇನು ಮಾತದ. ಅಕ್ಕಮದೇವಿ ಎಷ್ಟ್ ಚಂದ ಹೇಳವ. ಚಂದ ಬ್ಯೂಟಿ ಪಾರ್ಲರ್ಗೆ ಹೋಗಿ ಮೇಕಪ್ ಮಾಡ್ಕೊಂಡ್ ಬಂದಿನಿ, ಭಾರಿ ರೇಷ್ಮಿ ಸೀರೆ ಉಟ್ಕೊಂಡಿನಿ, ಬಂಗಾರ ಹಾಕೊಂಡಿನಿ, ಹೂವ ಹಾಕೊಂಡಿನಿ, ಅದು ಮಾಡ್ಕೊಂಡಿನಿ, ಇದು ಮಾಡ್ಕೊಂಡಿನಿ, ಅಲಂಕಾರ ಮಾಡ್ಕೊಂಡು ಹೆಣ್ಣು ನೋಡ್ಲಕ್ ಹೋದಾಗ ಮುಂದ್ ಕುಂತೀನಿ. ಅವ ಬಂದವ ಒಂದ್ ನಿಮಿಷ ಹಿಂಗ ನೋಡಿ ಎದ್ದು ಹೋಗ್ಬಿಡ್ತಾನ. ಅವ ಒಂದ್ ನಿಮಿಷ ನೋಡಿ ಎದ್ದು ಹೋದ್ರ ಆಕಿನ್ನ ಪಸಂದ್ ಮಾಡೋದು ಅವನ್ ಕೈಯಾಗದ, ನಿಕ್ಕಿ ಕೈಯಾಗದ. ಯಾಕಲ್ವೋ ನಾನ್ ಎಷ್ಟ್ ಖರ್ಚು ಮಾಡ್ಕೊಂಡು ಎಷ್ಟ್ ಹೈರಾಣಾಗಿ ಬಂದಿನಿ. ನೀ ನೋಡಿದ್ರ ಒಂದ್ ನಿಮಿಷನಾಗ ಎದ್ದು ಹೋಗ್ತಿದಿ. ನನ್ಗೆ ಯಾಕೆ ಪಸಂದ್ ಮಾಡಲಾಗಿದತ್ತ ಅವನಿಗೆ ಕಾಲ ಹಿಡಿಲಕ್ ಆಗ್ತದೇನ್ರಿ? ಅಲ್ಲ ಮಗನೇ, ನಾನ್ ನೋಡಿ ಹೆಂಗ್ ತಯಾರಾಗಿನಿ, ನೀನ್ ಹಿಂಗ್ ಮಾಡ್ತಿರ್ತ ಅವ್ನಿಗೆ ಇಡ್ಲಕ್ ಆಗ್ತದ? ಏನಿಲ್ಲ, ವರ ಎಲ್ಲ ಅವನ ಕೈಯಾಗ, ಎಲ್ಲ ಅವನ್ ಕೈಯಾಗ, ಎಲ್ಲ ಅವನ್ ಕೈಯಾಗ. ನಮ್ ಕೈಯಾಗ ಏನಿಲ್ಲ.
ಎಲ್ಲ ಅವನ ಕೈಗೆ ಇಟ್ಕೊಂಡು ನಮಗ ಸಾಧನೆ ಮಾಡ್ಲಿಕ್ಕೆ ಜನ ಸಾಧನೆ ಮಾಡ್ಬೇಕು ಅಷ್ಟೇ. ಅದಕ್ಕ ನಮ್ ಕೈಯಾಗ ಏನದ ಅದರೇ ನಾವ್ ಮಾಡ್ಬೇಕ ಬೇಡ? ಪಸಂದ್ ಮಾಡ್ತಾನೋ ಬಿಡ್ತಾನೋ, ಅಲಂಕಾರ ಮಾಡ್ಕೊಂಡು ಮುಂದ್ ಕುಂದ್ರದರೆ ನಮ್ ಕೈಯಾಗ ಅದ ಅಟ್ಟಾರೆ ಮಾಡ್ಬೇಕ ಬೇಡ? ಅಟ್ರೆ ಮಾಡ್ಬೇಕಲ್ಲ, ಎಲ್ಲ ಮಾಡಿದಾಗ ಅಟ್ಟೆ ಮಾಡ್ಕೋತಿರೋದು ಅಷ್ಟೇ. ನಮ್ ಕೈಯಾಗ ಏನದ ಅಟ್ಟಾರೆ ಮಾಡ್ಕೋತಿರೋದು. ಅಷ್ಟೇ ಮಾಡ್ಕೋತಿರೋದು. ನಮ್ ಕೈಯಾಗ ಏನಾದ್ರು ಅಷ್ಟು ಮಾಡ್ಕೋತಿದ್ರ ಭಗವಂತ ಒಲಿತಾನೆ. ಒಲಿತನ ಒಲಿಬೇಕು, ಒಲಿತನ ಅದ್ ಏನು ಇಲ್ಲೇ ಇಲ್ಲ. ಅವನ್ ಸೈಡಿಂದ ನಾವೇನು ಮಾತಾಡೋದಿಲ್ಲ, ನಮ್ಮನ್ನ ನಾವ್ ಮಾಡ್ಕೊಂಡಿರೋದು ಅಷ್ಟೇ. ಅವನ್ ಕಡೆಯಿಂದ ಏನು ಮಾತಾಡೋದಿಲ್ಲ, ಒಲಿದು ಬಿಡುದು ಅವನ್ ಕೆಲ, ಅವನಿಗೆ ಬಿಟ್ಟಂತ. ಅದಕ್ಕೆ ಅಂತಾರ, ಕೇಳೋ ಮಾದೇವ ಮನುಷ್ಯರ ಜೀವ, ನೀ ನುಡಿತಿ ಆಡಾಕ ಢಮರು ಆಗ್ಯಾವ. ಯಾಕೋ ಶಿವಲಿಂಗ ನಡೆಸುತ್ತಿ ಹಿಂಗ, ಏನೇನು ಇಲ್ಲಯ್ಯ ನಮ್ಮ ಕೈಯಾಗ. ಹಿಂಗ್ಯಾಕೆ ನಡೆಸ್ತೇವ ಮಾರಾಯ, ಏನು ನಮ್ ಕೈಯಾಗಿಲ್ಲ. ಏನೆಲ್ಲ ಸಾಧನೆ ಮಾಡಿಸಿ ಏನ್ ಮಾಡ್ತಾನ, ಎಡೆ ಬೀಸಿ ತಾಳ, ಎಲ್ಲ ತಾಳ ತಪ್ಪಿಸ್ತಿದಿ, ಉರುಳಿಸಿ ತಾಳವನ್ನ ಉರುಳಿಸ್ದಂಗ ಉರುಳಿಸ್ತಿದಿ, ನಡೆಸಿದೀ ಬಾಳ. ಹೆಂಗದ? ಹೂವು ಹಣ್ಣು ನಾನು ತಂದ್ರ ನೀನೇನ್ ತರಿಸ್ತಿ? ನಾನ್ ನಿನಗ್ ಹೂವ ಹಣ್ಣ ನಾನ್ ತಗೊಂಡು ಬಂದ್ರ ನೀ ಕಣ್ಣೀರು ತರಿಸ್ತೀರಿ. ಕಣ್ಣೀರು ತರಿಸಿದ್ರ ನಾನೇನು ಅಳ್ಳಕ್ ಬಂದಿನಿ? ಇಲ್ಲಿ ಅಳ್ಳಕ್ ಬಂದಿಲ್ಲ, ನಗಲಕ್ ಬಂದಿನಿ. ಆದ್ರ ನೀ ಕಣ್ಣೀರ್ ತರ್ಸೋದ್ರಿಂದ ಏನಾಗ್ತದ ಅಂದ್ರ ಅಳು ತಂತಾನೆ ಬರ್ತದ. ನಾನೇನ್ ಅಳ್ಬೇಕತ್ ಬಂದಿಲ್ಲ, ಯಾರಿಗಾರ ಅಳ್ಬೇಕತ್ ಇಚ್ಛೆ ಅದ ಏನು? ನಾನು ಹೂವು ಹಣ್ಣು ತಂದೆ, ಕಣ್ಣೀರು ನೀನು ತಂದೆ, ನಾನು ಅಳಲಿಲ್ಲ, ತಾನೇ ಬಂತಲ್ಲ. ನೀನು ನಗಬೇಡ, ನೀನು ನಗಬೋದ, ನಾನಾಗಿ ಅಳಬೋದ? ನಾನಾಗಿ ಅಳ್ಳಕ್ ಸಾಧ್ಯ ಇಲ್ಲ, ನೀನ್ ಹೆಂಗ್ ನಗ್ತೀರಿ? ಹೇ ಶಿವ, ಜೀವರ ಯಾಕ ಕಾಡುತ್ತಿ ಹಿಂಗ? ಕನಸೆಲ್ಲ ಒಡದ್ ಹಾಕ್ತಲ್ಲಪ್ಪ, ಕನಸೆಲ್ಲ ಒಡದ್ ಹಾಕ್ತಿದೆ. ನಮ್ ಕನಸೆಲ್ಲ ಒಡದ್ ಹಾಕ್ತಿದೆ ಅಂದ್ರೆ ನಿನ್ನ ಬಗ್ಗೆ ಇರುವ ಅಭಿಪ್ರಾಯಗಳು ಎಲ್ಲಾನು ಸುಳ್ಳು ಮಾಡ್ತಿದಿ. ತನ್ನ ಇಚ್ಛೆ ಬಂದಾಗ ತಾನು ಒಲಿತಾನ. ಕಡ್ಡಿ ತಗೊಂಡು ಕಡ್ಡಿ ಪೆಟ್ಟಿಗೆಗೆ ಗೀಚದಷ್ಟೇ ನಮ್ ಕೈಯಾಗ, ಕಡ್ಡಿ ಗೀಚದಷ್ಟೇ ನಮ್ ಕೈಯಾಗ. ಆದ್ರ ಕಡ್ಡಿ ಹತ್ತದ ಅದ್ರ ಕೈಯಾಗ ಅದ, ಬೆಂಕಿ ಕಡ್ಡಿ ಗೀಚದಷ್ಟೇ ನಿಮ್ ಕೈಯಾಗದ, ಹತ್ತದ ನಿಮ್ ಕೈಯಾಗದ. ಏನದು ನಾ ಗೀಚಿನಿ ಅಂತೇಳಿ ಹತ್ತ ಅಂತೇಳಿ. ಒಂದೇ ನಿಮಿಷ ಸ್ವಲ್ಪ ಡಿಸ್ಕಸ್ ಮಾಡ್ರಿ, ಒಂದ್ ನಿಮಿಷ ಇಲ್ಲೇನೋ ಸೌಂಡ್ ಆಗಕ್ಕೆ ಬರ್ತೀನಿ. ಏನಿಲ್ಲ, ಎಲ್ಲಾರು ಏನಾರ ತುದಿಗೆ ಇಟ್ಬಿಡ್ತಾವ, ಅವ್ ಬೆಕ್ಕುಗಳು ಜಿಗದ ಅಡಿಕೆ ಕೆಳಾಕಿ ಬಿಡ್ತಾವ. ಈಗ ಏನದಂದ್ರ ನಮ್ ಕೈಯಾಗ ಏನದು ನಾವ್ ಮಾಡ್ಕೋತಿರೋದಷ್ಟೇ. ಅದನ್ನ ನಾವು ಪ್ರಾಮಾಣಿಕವಾಗಿ ಮಾಡ್ತೇವೆ, ಪ್ರಾಮಾಣಿಕವಾಗಿ ಮಾಡ್ತೇವೆ. ಅದಕ್ಕೆ
ಮನುಷ್ಯ. ಆ ಮನುಷ್ಯರಿಗೆ ಒಂದು ಇತಿ ಮಿತಿ ಅಂತ ಅದ. ಆ ಮಿತಿ ಇತಿ ಒಳಗೆ ಏನದಲ್ಲ, ನಮ್ ಕಡೆಯಿಂದ ಏನ್ ಮಾಡ್ಲಕ್ ಸಾಧ್ಯ ಅದ ಮ್ಯಾಕ್ಸಿಮಮ್ ಏನ್ ಮಾಡ್ಬೇಕು ಅದನ್ನ ಮಾಡ್ಕೊತಿರ್ಬೇಕು. ಬ್ರಹ್ಮವು ಅಂತಃಕರಣದೊಳಗೆ ಇರುತ್ತದೆ. ಏನ್ ಹೇಳಕತ್ತಾರ? ಸಾಕ್ಷಿ ಭಾಷ್ಯ, ಒಳಗಿನ ಸುದ್ದಿ ಅಷ್ಟೇ ಹೇಳಕತ್ತಾರ. ಇಲ್ಲಿ ಏನ್ ಹೇಳ್ತಾರ? 212ನೇ ವಿಷಯಾಂಕದೊಳಗ ಒಳಗ ದೇವ್ರನ್ನ ನೋಡ್ಕೊಳ್ಳೋದು ಅಷ್ಟೇ ಹೇಳಕತ್ತಾರ. ನಾ ಒಳಗ ಹೊರಗ ಕೂಡೆ ಎಲ್ಲಾ ಕಡೆ ನೋಡಂತದ್ದು ನಾನು ಹೇಳಕತ್ತೀನಿ. ಇಲ್ಲಿ ಬ್ರಹ್ಮವು ಅಂತಃಕರಣದೊಳಗೆ ಇರುತ್ತದೆ, ವೃತ್ತಿಯು ಅಂತಃಕರಣದೊಳಗೆ ಇರುತ್ತದೆ. ಆ ವೃತ್ತಿಯು ಬ್ರಹ್ಮದ ಆಕಾರವಾದಾಗ ಬ್ರಹ್ಮದ ಆವರಣ ಭಂಗವಾಗಿ ಬ್ರಹ್ಮಜ್ಞಾನವಾಗುತ್ತದೆ. ಅದು ಶರೀರದ ಒಳಗೆ ಇರುತ್ತದೆ. ಅಂತ ವೃತ್ತಿ ಒಡನೆ ಬ್ರಹ್ಮದ ಸಂಬಂಧವಾಗುತ್ತದೆ. ಎಲ್ಲ ಅಂತಃಕರಣ ವೃತ್ತಿ, ಅಂತಃಕರಣ ಬ್ರಹ್ಮ ಎಲ್ಲ ಒಳಗೆ ಅದ. ಒಳಗೆ ಇದು ಮಾಡ್ಕೊಳಕ್ ಸಾಧ್ಯ ಆದ. ಇಂದ್ರಿಯಗಳ ಅಪೇಕ್ಷೆ ಅಂತಂದ್ರ ಹೊರಗೆ ಹೋಗಿ ಹೊರ ಜಗತ್ತಿನ ಬ್ರಹ್ಮಾಂಡದೊಳಗಿನ ವಸ್ತುಗಳನ್ನ ನೋಡೋದಕ್ಕ, ಕೇಳೋದಕ್ಕ, ಶಬ್ದಗಳನ್ನ ಕೇಳೋದಕ್ಕ, ರೂಪಗಳನ್ನ ನೋಡೋದಕ್ಕ, ರುಚಿಗಳನ್ನ ರುಚಿಸೋದಕ್ಕ, ಗಂಧಗಳನ್ನ ಅಗ್ರಾಣಿಸೋದಕ್ಕ, ಸ್ಪರ್ಶಗಳನ್ನ ಮುಟ್ಟೋದಕ್ಕ ಏನ್ ಬೇಕು? ಇಂದ್ರಿಯಗಳ ಬೇಕು. ಇವ್ಯಾವು ಇಲ್ಲದೇನೆ ಒಳಗೆ ಮಾಡ್ಕೊಳಕ್ ಇದು ಸಾಧ್ಯ ಅದ. ಬ್ರಹ್ಮಜ್ಞಾನ ಒಳಗೆ ಮಾಡ್ಕೊಳಕ್ ಸಾಧ್ಯ ಅದ. ಬ್ರಹ್ಮನೂ ಒಳಗೆ ಅದಾನ. ಬ್ರಹ್ಮ ಧ್ಯಾನ ಮಾಡ್ಕೋಬೇಕನ್ನಂತ ವೃತ್ತಿನೂ ಒಳಗೆ ಅದ. ಮತ್ತ ಅಂತಃಕರಣದ ಒಳಗೆ ಅದ. ಬ್ರಹ್ಮವು ಅಂತಃಕರಣದೊಳಗೆ ಇರುತ್ತದೆ. ಎಷ್ಟು ಚಂದದ ಇದು ವಾಕ್ಯ ಗೊತ್ತದ? ಬ್ರಹ್ಮವು ಅಂತಃಕರಣದ ಒಳಗೆ ಇರುತ್ತದೆ. ಎಲ್ಲಾ ಕಡೆ ಇರ್ತದ, ಎಲ್ಲಾ ಕಡೆ ಇರ್ತದ. ಅದು ಬ್ರಹ್ಮ ಅಂತಃಕರಣದ ಒಳಗ ಆಟೆ ಅದನ್ನ ಇಟ್ಟೆ ತಿಳ್ಕೊಬಾರ್ದು. ಎಲ್ಲಾ ಕಡೆ ಇರ್ತದ. ಆದ್ರ ಎಲ್ಲಾ ಕಡೆ ಇದ್ದದ್ದು ಅಂತಃಕರಣದ ಒಳಗೂ ಇರ್ತದ. ಮತ್ತ ವೃತ್ತಿಯು ಅಂತಃಕರಣದ ಒಳಗೆ ಇರುತ್ತದೆ. ನಿಮ್ಮ ಅಂತಃಕರಣ ಅನ್ನೋದು ಎಷ್ಟು ಮುಖ್ಯ ಅದ ನೋಡ್ರಿ. ವೃತ್ತಿನೂ ಅಂತಃಕರಣದಾಗ ಅದ, ಬ್ರಹ್ಮನು ಅಂತಃಕರಣದಾಗ ಅದ. ಆ ವೃತ್ತಿ ಏನ್ ಮಾಡ್ಬೇಕಾಗ್ಯದ? ಬ್ರಹ್ಮನ ಕಡೆ ಹರಿಬೇಕಾಗ್ಯದ ಅಷ್ಟೇ. ಸಾಕ್ಷಿ ಭಾಷತ್ವದಾಗ ಆ ವೃತ್ತಿ ಹೊರಗೆ ಎಲ್ಲಾರ ಹರಿಯದ ಬದಲಿ ಅಂತಃಕರಣದೊಳಗಿದ್ದು ಅಂತಃಕರಣದ್ದೇ ಆವರಣ ಭಂಗ ಮಾಡಿದಾಗ ಅಂತಃಕರಣದೊಳಗಿರುವ ಬ್ರಹ್ಮ ಏನಾಗ್ತಾನ? ಗೋಚರ ಆಗ್ತಾನ. ಆ ವೃತ್ತಿ ಬ್ರಹ್ಮದ ಆಕಾರವಾದಾಗ ಬ್ರಹ್ಮದ ಆವರಣ ಭಂಗವಾಗಿ ಬ್ರಹ್ಮಜ್ಞಾನವಾಗುತ್ತದೆ. ಈ ವಾಕ್ಯ ಮಹಾ ಇಂಪಾರ್ಟೆಂಟ್ ಅದ. ಬ್ರಹ್ಮವು ಅಂತಃಕರಣದೊಳಗೆ ಇರುತ್ತದೆ, ವೃತ್ತಿಯು ಅಂತಃಕರಣದ ಒಳಗೆ ಇರುತ್ತದೆ. ಆ ವೃತ್ತಿಯು ಬ್ರಹ್ಮದ ಆಕಾರವಾದಾಗ ಬ್ರಹ್ಮದ ಆವರಣ ಭಂಗವಾಗಿ ಬ್ರಹ್ಮಜ್ಞಾನವಾಗುತ್ತದೆ. ಅದು ಶರೀರದ ಒಳಗೆ ಇರುತ್ತದೆ. ಅಂತ ವೃತ್ತಿಯೊಡನೆ ಬ್ರಹ್ಮದ ಸಂಬಂಧವಾಗುತ್ತದೆ. ಇಂದ್ರಿಯಗಳ ಅಪೇಕ್ಷೆ ಇಲ್ಲದೆಯೇ ಸುಖ ದುಃಖ ಉಂಟಾಗುತ್ತದೆ. ಪ್ರತ್ಯಕ್ಷ ರೂಪವಾಗಿರುತ್ತದೆ. ಹಾಗೆ ಇಂದ್ರಿಯಗಳ ಅಪೇಕ್ಷೆ ಇಲ್ಲದೆಯೇ ಯಾವ ರೀತಿ ಸುಖ ದುಃಖ ಉಂಟಾಗುವುದೋ, ಯಾವ ರೀತಿ ಸುಖ ದುಃಖಗಳು ಇಂದ್ರಿಯಗಳ ಅಪೇಕ್ಷೆ ಇಲ್ಲದೆಯೇ ಯಾವ ರೀತಿ ಸುಖ ದುಃಖ ಉಂಟಾಗುವುದು ಅಂದ್ರೆ ಪ್ರತ್ಯಕ್ಷವಾಗುವುದು, ಅದೇ ರೀತಿ ಏನಾಗ್ತದೆ? ಬ್ರಹ್ಮಜ್ಞಾನ ಕೂಡ ಸುಖ ದುಃಖಗಳಂತೆಯೇ ಪ್ರತ್ಯಕ್ಷವಾಗುತ್ತದೆ. ಇದ್ರಾಗ ಏನಾರ ಡೌಟ್ ಅದ ಈ ಮಾತಿನಾಗ? ಇಂದ್ರಿಯಗಳ ಅಪೇಕ್ಷೆ ಇಲ್ಲದೆಯೇ ಯಾವ ರೀತಿ ಸುಖ ದುಃಖಗಳು ಪ್ರತ್ಯಕ್ಷವಾಗುತ್ತವೆಯೋ ಅದೇ ರೀತಿ ಬ್ರಹ್ಮಜ್ಞಾನವು ಕೂಡ ಸುಖ ದುಃಖಗಳಂತೆಯೇ ಇಂದ್ರಿಯಗಳ ಅಪೇಕ್ಷೆ ಇಲ್ಲದೆ ಪ್ರತ್ಯಕ್ಷವಾಗುತ್ತದೆ ಅನ್ನೋದು ನಿಶ್ಚಯ ಜ್ಞಾನ ಆಯ್ತಾ? ತಿಳ್ಕೋಬೇಕಿದು. ಇಂದ್ರಿಯಗಳ ಅಪೇಕ್ಷೆ ಇಲ್ಲದೆಯೇ ಬ್ರಹ್ಮವು ಅಂತಃಕರಣದ ಒಳಗೆ ಇರುತ್ತದೆ, ವೃತ್ತಿಯು ಅಂತಃಕರಣದ ಒಳಗೆ ಇರುತ್ತದೆ. ಆ ವೃತ್ತಿಯು ಅಂತಃಕರಣದತ್ತ ಹರಿದಾಗ ಏನಾಗ್ತದ? ಆ ಬ್ರಹ್ಮದ ಆಕಾರ ತಾಳಿ ಬ್ರಹ್ಮದ ಆವರಣ ಭಂಗವಾಗಿ ಬ್ರಹ್ಮಜ್ಞಾನವಾಗುತ್ತದೆ.
ಅದು ಶರೀರದ ಒಳಗೆ ಇರುತ್ತದೆ. ಶರೀರದ ಒಳಗೆ ವೃತ್ತಿಯೊಡನೆ ಬ್ರಹ್ಮದ ಸಂಬಂಧವಾಗುತ್ತದೆ. ಬ್ರಹ್ಮ ಜ್ಞಾನ ಹೆಂಗ್ ಆಗ್ತದ, ಅಹಂ ಬ್ರಹ್ಮಾಸ್ಮಿ ಜ್ಞಾನ ಭಾನ ಹೆಂಗ್ ಆಗ್ತದ ಅನ್ನೋದು ಹೇಳಕತ್ತಾರ ಈಗ ಅವ್ರು. ಇಲ್ಲಿ ಇಂದ್ರಿಯಗಳದ ಏನ್ ಕೆಲಸ ಅದ? ಹೊರ ಜಗತ್ತಿನ ಬ್ರಹ್ಮಾಂಡದೊಳಗಿನ ವಸ್ತು ವಿಷಯಗಳನ್ನ ತಿಳ್ಕೊಬೇಕಾದ್ರೆ ನಮಗೆ ಇಂದ್ರಿಯಗಳ ಅವಶ್ಯಕತೆ ಬೇಕಾಗ್ತದ. ಅದು ಹೊರಗೆ ಹೋಗೋದ್ ಬೇಕಾಗಿಲ್ಲ, ಇಂದ್ರಿಯಗಳ ಅವಶ್ಯಕತೆ ಇಲ್ಲ. ಅದಕ್ಕೆ ಏನಾಗ್ಬಿಡ್ತದಪ್ಪ ಅಂದ್ರ ಇಂದ್ರಿಯಗಳ ಅಪೇಕ್ಷೆ ಇಲ್ಲದೆಯೇ ಯಾವ ರೀತಿ ಸುಖ ದುಃಖಗಳು ಉಂಟಾಗುವವು ಅಂತಂದ್ರೆ ಪ್ರತ್ಯಕ್ಷ ರೂಪವಾಗುವವೋ, ಅದೇ ರೀತಿ ಬ್ರಹ್ಮಜ್ಞಾನವೂ ಕೂಡ ಸುಖ ದುಃಖಗಳಂತೆ ಪ್ರತ್ಯಕ್ಷವಾಗುತ್ತದೆ. ಬ್ರಹ್ಮಜ್ಞಾನ ಪ್ರತ್ಯಕ್ಷವಾಗುತ್ತದೆ. ಅದೇನ್ ಪರೋಕ್ಷ ಇಲ್ಲ, ಪ್ರತ್ಯಕ್ಷ ಆಗ್ತದೆ. ಅಪರೋಕ್ಷ ಮಾಡ್ಕೊಳಕ್ ಸಾಧ್ಯ ಅದ, ಪರೋಕ್ಷವಾಗಿಯೇ ಇರ್ತದಂತೇನಿಲ್ಲ. ಕರ್ಮಿಗಳಿಗೆ ಉಪಾಸಕರಿಗೆ ಪರೋಕ್ಷವಾಗೇ ಇರ್ತದ. ತಮ್ಮಿಂದ ಭಿನ್ನವಾಗಿ ನೋಡ್ತಿರ್ತಾರ, ಅದು ಪರೋಕ್ಷವಾಗೇ ಇರ್ತದ. ಇವನಿಗೆ ಏನಾಗ್ತಿರ್ತದ? ಪ್ರತ್ಯಕ್ಷ ಅಂದ್ರೆ ತಾನೇ ಬ್ರಹ್ಮ ಅನ್ನೋದು ಅನುಭವಿಸ್ತಾ ಇರ್ತಾನೆ. ಇಲ್ಲಿ ಮುಂದ ಟಿಪ್ಪಣಿ, ಪೀತಾಂಬರ್ಜಿ ಹೇಳಿದ ಟಿಪ್ಪಣಿ ಒಂದು ವಿಲಕ್ಷಣವಾದ ಮಾತನ್ನು ಹೇಳುತ್ತಿದ್ದಾರೆ. ಏನ್ ಹೇಳ್ತಾರಪ್ಪ ಅಂತಂದ್ರೆ, ಬ್ರಹ್ಮನ ಆವರಣ ಭಂಗ ಅಂತಂದ್ರ ಬ್ರಹ್ಮಗ ಆವರಣ ಆಗಿರಂಗಿಲ್ಲ, ನಿಮ್ಮ ವೃತ್ತಿ ಒಳಗ ಆವರಣ ಇರ್ತದ. ನಿಮ್ಮ ವೃತ್ತಿ ಒಳಗ ಆವರಣ ಇರ್ತದ. ಆ ವೃತ್ತಿ ತನ್ನ ಆವರಣ ಕಳ್ಕೊತ. ಅದು ಹೇಳ್ತಾರ ಅವ್ರ. ಈಗ ಸೂರ್ಯನ್ ಮುಂದೆ ನಿಂತೀರಿ ಅಂತಂದ್ರ ನೀವು ನಿಮ್ಮ ಬಟ್ ತಗೊಂಡು ನಿಮ್ಮ ಕಣ್ಣೆ ಮುಚ್ಕೊಂಡ್ರಿ, ನಿಮ್ಮ ಕೈಲಿಂತ ಕಣ್ಣು ಮುಚ್ಕೊಂಡಿಕ್ಕೆ ಸೂರ್ಯನ್ ಮುಂದೆ ನಿಂತೀರಿ ಅಂದ್ರೆ ಸೂರ್ಯ ಕಾಣಲಾಗ್ಯಾನ ಅಂತಂದ್ರ ಆ ಸೂರ್ಯಗ ಆವರಣ ಆಗ್ಯದೋ ಏನೋ ನಿಮ್ ಕಣ್ಣಿಗೆ ಆವರಣ ಆಗ್ಯದೋ? ನಮ್ಮ ಕಣ್ಣಿಗೆ ಆವರಣ, ಕಣ್ಣಿಗೆ ಆವರಣ ಆಗ್ಯದ. ಅದಕ್ಕೆ ಅಲ್ಲಿ ಏನದ, ಬ್ರಹ್ಮನ ಆವರಣ ಭಂಗವಾಗುತ್ತದೆ ಅನ್ನಂತ ತಿಳ್ಕೊಂಡ್ರೆ ಬ್ರಹ್ಮಗೆ ಏನೋ ಮುಚ್ಚಾಕ್ಯದ ಅನ್ನಂಗ ಆಗ್ಬಿಡ್ತದ. ಆ ಶಬ್ದದ ಅರ್ಥ ಕೊಡ್ಲಕತ್ತಾರ ಈಗ ಅವ್ರ ಟಿಪ್ಪಣಿ. ಒಂದು ವಿಲಕ್ಷಣವಾದ ಮಾತನ್ನು ಹೇಳುತ್ತಿದ್ದಾರೆ. ಅಲ್ಲಿ ಏನದ, ಜೀವನ ದೃಷ್ಟಿಯಿಂದ ಬ್ರಹ್ಮನ ಆವರಣ ಅಷ್ಟೇ ಹೊರತು ಬ್ರಹ್ಮಗ ಆವರಣ ಆಗಿಲ್ಲ. ಜೀವ ತನ್ನ ಕೈಲಿಂದ ತನ್ನ ಕಣ್ಣು ಮುಚ್ಕೊಂಡನ. ಅದೇ ರೀತಿ ಈ ಜೀವನಿಗೆ ತನ್ನೊಳಗ ಏನು ವೃತ್ತಿ ಅಂತಃಕರಣ ಆದಲ್ಲ, ಅದು ಬ್ರಹ್ಮನನ್ನು ನೋಡುವ ಸಾಮರ್ಥ್ಯ ಹೊಂದಿಲ್ಲ, ಅಶಕ್ತತೆ ಹೊಂದ್ಯದ. ಅದಕ್ಕೇನಂತಾರ? ಆವರಣ ಅಂತ. ಆ ಅಶಕ್ತತೆಯನ್ನ ತೆಗೆದು ಹಾಕಿ ಅವನಿಗೆ ಬ್ರಹ್ಮನನ್ನ ಕಾಣುವಂತ ಶಕ್ತಿಯನ್ನ ಸದ್ಗುರುನಾಥ ಏನ್ ಕೊಡ್ತಾನ, ಅದು ಆವರಣ ಭಂಗ ಆಗದು ಅಂತಾರ. ಅಂದ್ರ ನಮ್ಮ ಅಂತಃಕರಣದೊಳಗಿರುವ ವೃತ್ತಿ ಒಳಗಿರುವಂತ ಅಶಕ್ತತೆಯನ್ನ ತೆಗೆದುಹಾಕದು. ಅಸಂಭಾವನಾ ದೋಷ, ವಿಪರೀತ ಭಾವನಾ ದೋಷಗಳನ್ನ ತಿಳಿಸಿ ಹೇಳಿ ಅವುಗಳನ್ನ ತೆಗೆದು ಹಾಕ್ತಾನ. ತೆಗೆದು ಹಾಕೋದ್ರಿಂದ ಏನಾಗ್ತದ? ಬ್ರಹ್ಮ ದರ್ಶನ ಆಗ್ತದ. ಅಲ್ಲಿ ಬ್ರಹ್ಮಗೆ ಏನೋ ಮುಚ್ಚಿಕೊಂಡು ಕೂತಿಲ್ಲ. ನಿಮ್ಮ ವೃತ್ತಿ, ನಿಮ್ಮ ಅಂತಃಕರಣದ ಅಸಮರ್ಥತೆ, ಅಶಕ್ತತೆಗಳನ್ನು ತೆಗೆದುಹಾಕ್ತಾನೆ ಗುರುವಾದವನು, ಮತ್ತಿನ್ನೇನಿಲ್ಲ. ಅದಕ್ಕೆ ಇದಕ್ಕೆ ಉತ್ತರ ಏನ್ ಕೊಡ್ತಾನ? ಒಂದು ವಿಲಕ್ಷಣವಾದ ಮಾತನ್ನು ಹೇಳುತ್ತಿದ್ದಾರೆ. ನೇತ್ರಕ್ಕೂ ಸೂರ್ಯನಿಗೂ ಯಾವ ಅಭೇದತ್ವವಿರುವುದೋ, ಸೂರ್ಯಗ ನೇತ್ರಕ್ಕ ಅಭೇದತ್ವ ಎರಡು ಏನದವ ಕಾಣ್ಲಿಕ್ಕತ್ತದ. ಕಣ್ಣೆದ್ರೆ ಸೂರ್ಯ ಅದನ್ನ, ಸೂರ್ಯ ನಿಮ್ಮನ್ನ ನೋಡ್ಲಕತ್ತಾನ, ನೀವು ಸೂರ್ಯನನ್ನು ನೋಡ್ಲಕತ್ತೀರಿ. ಆದರೆ ಅದನ್ನ ಬೆರಳು ಮೊದಲಾದವುಗಳ ಸ್ವಲ್ಪ ಆವರಣದಿಂದ ಮುಚ್ಚಿದರೆ ಬ್ರಹ್ಮಾಂಡದ ತುಂಬ ವರ್ತಿಸುವ ಸೂರ್ಯ ಪ್ರಕಾಶ ಕಾಣುವುದಿಲ್ಲ. ಸೂರ್ಯನ ಬೆಳಕ ನಿಮ್ಮ ಮೇಲೆ ಬಿದ್ದದ, ನಿಮ್ಮ ಬೆಳಕ ಸೂರ್ಯನ ಮೇಲೆ ಬಿದ್ದದ, ಅದೆಲ್ಲ ಅದ. ಆದ್ರ ಅದು ಅನುಭವಕ್ಕೆ ಬರ್ಬೇಕಾದ್ರೆ ನಿಮ್ ಕಣ್ಣು ತೆರೆದಿರ್ಬೇಕು. ಅದು ಬಿಟ್ಕೆ ನೀವು ಕಣ್ಣು ಮುಚ್ಚಿದ್ರಿ ಅಂತಂದ್ರ ಇಡೀ ಜಗತ್ತು ಬೆಳಗುವಂತ ಸೂರ್ಯ ನಿಮ್ ಕಣ್ಣಿಗೆ ಕಾಣ್ಲಂಗ ಆಗ್ತಾನ. ಅದಕ್ಕೆ ಸೂರ್ಯನ ಪ್ರಕಾಶವು ಬ್ರಹ್ಮಾಂಡದ ತುಂಬಾ ಇದೆ. ಆದರೆ ಕೇವಲ ಬೆರಳಿನಿಂದ ನೇತ್ರವನ್ನು ಮುಚ್ಚಿದರೆ ಬ್ರಹ್ಮಾಂಡ ವ್ಯಾಪಕ ಸೂರ್ಯನ ಪ್ರಕಾಶ ಕಾಣುವುದಿಲ್ಲ. ಆ ಕಣ್ಣು ಮುಚ್ಚಿದ್ರಿ ಅಂತಂದ್ರ ಸೂರ್ಯನ ಪ್ರಕಾಶ ಕಾಣಂಗಿಲ್ಲ. ಒಂದೇ ಒಂದು ಬೆರಳು ಇಡೀ ಬ್ರಹ್ಮಾಂಡದಲ್ಲಿರುವ ಸೂರ್ಯನ ಪ್ರಕಾಶವನ್ನ ಆವರಣ ಮಾಡುವ ಹಾಗೆ ಇಡೀ ಪ್ರಕಾಶವನ್ನ ಆವರಣ ಮಾಡಲು ಅಷ್ಟೊಂದು ವಿಶಾಲವಾದ ವಸ್ತುವಿನ ಅವಶ್ಯಕತೆ ಇಲ್ಲ.
ನಮ್ಮೊಳಗಿನ ಒಂದು ಅವಿದ್ಯೆ ಅಜ್ಞಾನ ಅನ್ನೋದು ಒಂದು ಸಣ್ಣದು ನಮ್ಮ ವೃತ್ತಿ ಒಳಗ ನಮ್ಮ ಅಂತಃಕರಣದೊಳಗಿರುವ ಒಂದು ಅಜ್ಞಾನ, ಅಸಂಭಾವನ ದೋಷ, ವಿಪರೀತ ಭಾವನ ದೋಷ ಅಂತ ಏನದವ, ಈ ದೋಷಗಳು ಇವಿಷ್ಟೇ ನಮ್ಗೆ ಏನ್ ಮಾಡ್ಬಿಟ್ಟವ, ಆ ಬ್ರಹ್ಮನಿಗೆ ಕಾಣ್ಲಾರ್ದಂಗ ಆವರಣ ಮಾಡ್ಯಾವ. ಆದ್ರ ಅದು ಜಗದಾಗಲ್ಲ ಮುಗಿಲಾಗಲ್ಲ ಇರಂತ ಬ್ರಹ್ಮಗ ಯಾವುದರಿಂದನೂ ಆವರಣ ಆಗಿಲ್ಲದು, ಅದು ನಿರಾವರಣನೇ ಆದ. ಅದನ್ನ ನೋಡುವ ನಮ್ಮ ವೃತ್ತಿ ಏನದಲ್ಲ, ನಮ್ಮ ವೃತ್ತಿ ಒಳಗದ ಆವರಣ ಅದು ದೋಷ. ಅದಕ್ಕೆ ಅಷ್ಟೊಂದು ವಿಶಾಲವಾದ ವಸ್ತುವಿನ ಅವಶ್ಯಕತೆ ಇಲ್ಲ, ಕೇವಲ ಒಂದು ಬೆರಳು ಸಾಕು. ಸೂರ್ಯನನ್ನ ಕಾಣ್ಲಾರ್ದಂಗ್ ಮಾಡ್ಬೇಕಾದ್ರೆ ಒಂದು ಸಣ್ಣ ಬಟ್ಟು ಸಾಕು. ಸೂರ್ಯ ಏಡ್ ದೊಡ್ಡವದನಂತಂದ್ರ ಈ ಭೂಮಿ ಏನದಲ್ಲ, ಭೂಮಿಯ 10 ಲಕ್ಷ ಭೂಮಿಗಳು ಏನಂತ ಸೂರ್ಯನ ಹೊಟ್ಟೆ ಹೊಕ್ಕೋತಾವಂತ. ಅಷ್ಟು ದೊಡ್ಡವದನಂತ ಸೂರ್ಯ. 10 ಲಕ್ಷ ಭೂಮಿಗಳು ಸೂರ್ಯನ ಹೊಟ್ಟೆಗೆ ಹೋಗ್ತದ. ಅಂತ ದೊಡ್ಡ ಸೂರ್ಯಗೆ ಮುಚ್ಚಬೇಕಾದ್ರ ಏನಿರ್ಬೇಕಂತದ, ಎದರ್ಲಿಂತ ಮುಚ್ಚಲಕ್ ಸಾಧ್ಯ ಅದ? ಜೀವನ ಒಂದು ಬೆರಳು ಒಂದು ಕಣ್ಣನ್ನ ಹಿಡ್ಕೊಂಡ್ಬಿಡ್ತು ಅಂತಂದ್ರ ಅಂತ ಸೂರ್ಯಗ ಆವರಣ ಆಗ್ಬಿಡ್ತು. ಆವರಣ ಅನ್ನೋದು ಸರಿಯಾಗಿ ತಿಳಿಸ್ಲಕತ್ತದ ಈಗ ಅವ್ರು. ಆವರಣ ಅಂತಂದ್ರ ಬ್ರಹ್ಮಗ ಆವರಣ ಆಗ್ಯದ, ಬ್ರಹ್ಮನ ಆವರಣ ಭಂಗ ಆಯ್ತು, ಸೂರ್ಯಗ ಆವರಣ ಆಗ್ಯದ, ಸೂರ್ಯನ ಆವರಣ ಭಂಗ ಆಯ್ತು ಅಂತ ಹಂಗಲ್ಲ. ನಮ್ಮೊಳಗಿರುವಂತ ವೃತ್ತಿ, ನಮ್ಮೊಳಗಿರುವಂತ ಅಂತಃಕರಣದೊಳಗ ಅವಿದ್ಯಾ ಅಂತೇನದಲ್ಲ, ಅಜ್ಞಾನ ಅಂತೇನದ, ಅಶಕ್ತತೆ ಅಂತೇನದ, ಅದು ಏನ್ ಮಾಡ್ಯದ, ಆ ಪರಮಾತ್ಮನನ್ನ ನೋಡ್ಲಕ್ ಸಾಧ್ಯ ಆಗ್ಲಾರ್ದಕ್ಕ, ಆ ಸೂರ್ಯನನ್ನ ನೋಡ್ಲಕ್ ಸಾಧ್ಯ ಆಗ್ಲಾರ್ದಂಗ ಆವರಣ ಆಗ್ಯದ. ಹಿಂಗಾಗಿ ಬೆರಳು ಸೂರ್ಯನನ್ನ ಆವರಣ ಮಾಡಿಲ್ಲ, ಬೆರಳು ಸೂರ್ಯನನ್ನ ಆವರಣ ಮಾಡಿಲ್ಲ, ನೋಡುವ ನೇತ್ರಕ್ಕೆ ಆವರಣ ಮಾಡಿದೆ. ನಮ್ಮ ವೃತ್ತಿ ಒಳಗ, ನಮ್ಮ ಅಂತಃಕರಣದೊಳಗ ದೋಷ ಅದಷ್ಟೇ. ಹಾಗಾಗಿ ಸೂರ್ಯ ಪ್ರಕಾಶ ಕಾಣಿಸುವುದಿಲ್ಲ. ಆದರೆ ಆ ಯಾವ ಆವರಣವು ನಿವೃತ್ತಿಯಾದ ಕೂಡಲೇ, ಅಂದ್ರೆ ಕಣ್ಣಿನ ಬೆರಳನ್ನು ತೆಗೆದ ಕೂಡಲೇ, ಅಥವಾ ಅಜ್ಞಾನವನ್ನ ನಾಶ ಮಾಡಿಕೊಂಡ ಕೂಡಲೇ, ಅಥವಾ ಅಸಂಭಾವನಾ ದೋಷ ನಿವೃತ್ತಿ ಮಾಡಿಕೊಂಡ ಕೂಡಲೇ, ಅಥವಾ ವಿಪರೀತ ಭಾವನಾ ದೋಷ ನಿವೃತ್ತಿ ಮಾಡಿಕೊಂಡ ಕೂಡಲೇ, ಮತ್ತೇನು ಎಂತದದು ಅಸಂಭಾವನ ದೋಷದ ಎರಡದವಲ್ಲ, ಪ್ರಮಾಣ ದೋಷಗಳನ್ನ ನಿವೃತ್ತಿ ಮಾಡಿಕೊಂಡ ಕೂಡಲೇ ಏನಾಗ್ತಿರ್ತದ, ಬ್ರಹ್ಮಾಂಡದಲ್ಲಿ ವರ್ತಿಸುವ ಸೂರ್ಯನ ಪ್ರಕಾಶ ಹೇಗೆ ಕಾಣಿಸುತ್ತದೆಯೋ ಹಾಗೆ ಆತ್ಮನಿಗೂ ಸಾಕ್ಷಿಗೂ ಮತ್ತು ಬ್ರಹ್ಮನಿಗೂ ಯಾವ ಅಭೇದತ್ವವು ಇರುವುದೇ ಇಲ್ಲ. ನನ್ನೊಳಗಿರುವ ಸಾಕ್ಷಿ ಆತ್ಮ ಮತ್ತು ಬ್ರಹ್ಮಾಂಡದಾಗಿರುವ ಬ್ರಹ್ಮ, ಅದ್ರೊಳಗೆ ಎಲ್ಲ ಭೇದ ಕಳ್ಕೊಂಡು ಹೋಗ್ಬಿಡ್ತದ. ಒಳಗಿದ್ದವ ಹೊರಗಿದ್ದವ ಒಂದೇ ಆಗಿಬಿಡ್ತದ. ಅದು ಅಜ್ಞಾನ ರೂಪ, ಸ್ವಲ್ಪ ಆವರಣದಿಂದ ಮುಚ್ಚಲ್ಪಟ್ಟಿರುವುದರಿಂದ ಸರ್ವತ್ರ ಪರಿಪೂರ್ಣವಾದ ಬ್ರಹ್ಮವು ಪ್ರತ್ಯಕ್ಷವಾಗಿ ತೋರುವುದಿಲ್ಲ. ಅಜ್ಞಾನ ರೂಪ, ಅಜ್ಞಾನ, ಅವಿದ್ಯೆ ಏನ್ ಮಾಡಿದ, ಇದು ಏನ್ ಮಾಡ, ಸ್ವಲ್ಪ, ಬಹಳ ಇಲ್ಲದ, ಸ್ವಲ್ಪದ. ಆ ಸ್ವಲ್ಪದ್ರಿಂದ ಇದು ಏನದ, ಪರಿಪೂರ್ಣವಾದ ಬ್ರಹ್ಮ ಪ್ರತ್ಯಕ್ಷವಾಗಿ ತೋರುವುದಿಲ್ಲ. ಘಟಾಕಾಶಕ್ಕೂ ಮಹಾಕಾಶಕ್ಕೂ ಭೇದವಿಲ್ಲ. ಘಟಾಕಾಶವೇ ಮಹಾಕಾಶ, ಮಹಾಕಾಶವೇ ಘಟಾಕಾಶ. ಘಟದ ಉಪಾಧಿಯ ಕಾರಣ ಭೇದ ತೋರುತ್ತಿದೆ ಅಷ್ಟೇ. ಘಟ ಅನ್ನೋದು ಒಂದು ಸಣ್ಣ ಗಡಿಗೆ, ಆ ಗಡಿಗೆಯ ಕಪಾಲದಿಂದ ಏನಾಗ್ಲಿಕ್ಕತ್ತದ, ಭೇದ ತೋರ್ಲಿಕ್ಕತ್ತದ. ಆ ಗಡಿಗೆ ತೆಗೆದು ಬಿಟ್ರಿ ಅಂತಂದ್ರೆ ಗಡಿಗೆ ಬಿಟ್ಟು ನೋಡ್ಬೇಕು. ಗಡಿಗೆ ತೆಗಿಬಾರ್ದು, ಗಡಿಗೆ ಹೊಡಿಬಾರದು, ಗಡಿಗೆಯನ್ನ ಬಿಟ್ಟು ನೋಡ್ಬೇಕು. ಆ ಗಡಿಗೆಯನ್ನ ಬಿಟ್ಟು ನೋಡಿದ್ರ ಘಟಾಕಾಶನೇ ಮಹಾಕಾಶ, ಮಹಾಕಾಶನೇ ಘಟಾಕಾಶ. ಬಿಟ್ಟು ನೋಡೋದು ಕಲಿಬೇಕು. ಅಸಂಭಾವನ ದೋಷ, ವಿಪರೀತ ಭಾವನಾ ದೋಷಗಳು ಅದಾವಲ್ಲ, ಅವುಗಳನ್ನ ಬಿಟ್ಟು ನಾವು ಬ್ರಹ್ಮನನ್ನ ನೋಡೋದು ಕಲಿಬೇಕು. ಅವೇ ಉಪಾಧಿಗಳು ನಮ್ಗೆ ಏನ್ ಮಾಡ್ಲಕತ್ತವ, ಆ ಬ್ರಹ್ಮಗ ಒಳಗಿರುವ ಸಾಕ್ಷಿಗೆ ಭೇದ ಮಾಡಿ ಇಡ್ಲಕತ್ತಾವ. ಆ ಸಾಕ್ಷಿ ಇದ್ರು ಸಹಿತ, ತಾನೇ ಸಾಕ್ಷಿ ಸ್ವರೂಪನಾಗಿದ್ರು ಸಹಿತ ಏನಾಗ್ಲಕತ್ತದ, ತಾನು ಜೀವ ಅಂತ ತಿಳ್ಕೊಂಡು ತಪ್ಪು ತಿಳುವಳಿಕೆಯಿಂದ ಏನಾಗ್ತಾನ, ಹುಟ್ಟವನು ನಾನು, ಸಾಯವನು ನಾನು, ಪಾಪ ಪುಣ್ಯ ಮಾಡವನು ನಾನು, ಸುಖ ದುಃಖ ಅನುಭವಿಸುವ ನಾನು, ಗಮನಾಗಮನ ಹೋಗವನು ನಾನು, ಬರವನು ನಾನು, ಪುನರ್ಜನ್ಮ ತಾಳವನು ನಾನು,
ಹಿಂಗೆಲ್ಲ ನಾವ್ ತಿಳ್ಕೊಳಕತ್ತಿದ್ದು ಆವರಣ ಎಲ್ಲಿ ಅದ, ಬ್ರಹ್ಮನ್ ಎಲ್ಲಿ ಅದ, ನಮ್ಮ ಅಂತಃಕರಣದಲ್ಲಿ ಅದ, ನಮ್ಮ ವೃತ್ತಿ ಒಳಗ ಅದ. ಆವರಣದ ಅಡ್ರೆಸ್ ಬೇಕಲ್ಲ, ತೆಗಿಬೇಕಾದ್ರ ಎಲ್ಲಿ ಅದಂತ ಹೇಳಕತ್ತಾರ. ಆವರಣ ವೃತ್ತಿ ಒಳಗೈತ್ರಿ. ನಮ್ಮ ವೃತ್ತಿ ಒಳಗದ, ನಮ್ಮ ಅಂತಃಕರಣದಾಗ ಅದ. ಇದನ್ನ ಯಾವುದೇ ಒಂದು ಕಸ ಬಳಿಬೇಕಾದ್ರೆ ಕಸ ಎಲ್ಲಿ ಬಳಿಬೇಕು? ಬ್ರಹ್ಮಗ ಆವರಣ ಆಗ್ಯದ ಅಂತೇಳಿ ಬ್ರಹ್ಮಗ ಕಸ ಬಳಿಲಕ್ ಹೋಗ್ಲಕ್ ಆಗ್ತದ? ನಮ್ಮ ವೃತ್ತಿ ಒಳಗಿಂದ ಕಸ ನಾವು ಬಳ್ಕೊಂಡ್ಬಿಟ್ಟೇವ ಅಂತ ಅಂದ್ರೆ ಆ ಬ್ರಹ್ಮ ಅಪರೋಕ್ಷವಾಗಿಯೇ ಇದ್ದಾನೆ. ಬ್ರಹ್ಮ ಪರೋಕ್ಷವಾಗಿ ಇಲ್ಲ, ಅವ ಅಪ್ರತ್ಯಕ್ಷವಾಗಿಲ್ಲ, ಪ್ರತ್ಯಕ್ಷವಾಗಿಯೇ ಇದ್ದಾನೆ. ಆತನನ್ನ ಕಾಣುವುದಕ್ಕ ನಮ್ಮ ವೃತ್ತಿ ಒಳಗ ಏನದ, ಒಂದು ಅಜ್ಞಾನ ಎನ್ನುವ ಒಂದು ಆವರಣ ಅದ. ಆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅಂತೇಳಿ ಬ್ರಹ್ಮಜ್ಞಾನ ಪಡ್ಕೊಳ್ಳೋದ್ರಿಂದ ಅದು ಅಜ್ಞಾನ ಆವರಣ ಹೋಯ್ತು ಅಂತಂದ್ರ ಅಲ್ಲಿ ಬ್ರಹ್ಮ ಅಪರೋಕ್ಷವಾಗಿಯೇ ಇದ್ದಾನೆ. ಎಷ್ಟು ಸರಳ ಮಾತು ನೋಡ್ರಿ ಇದು. ಎಷ್ಟು ಸರಳ ಅದ. ಅದಕ್ ಬ್ರಹ್ಮ ಪರೋಕ್ಷನ ಅಪರೋಕ್ಷದನ ಅಂತ ಕೇಳಿದ್ರೆ ಅಪರೋಕ್ಷವಾಗ್ಯದನ. ಮತ್ತ ಬ್ರಹ್ಮ ಅಪರೋಕ್ಷ ಅದನ ಅಂತಂದ್ಮೇಲೆ ಯಾಕೆ ಕಾಣಲಾಗ್ಯನ ಅಂತಂದ್ರ ಬ್ರಹ್ಮಗ ಆವರಣ ಆಗ್ಯದ. ಬ್ರಹ್ಮಗ ಆವರಣ ಹೆಂಗಾಗ್ಯದ ಅಂತಂದ್ರ ನಮ್ಮ ವೃತ್ತಿ ಒಳಗ ಅಸಂಭಾವನ ದೋಷ ಅಂತಂದ್ರೆ ಪ್ರಮಾಣ ದೋಷ, ಪ್ರಮಾಣಗತ ಸಂಶಯ, ಪ್ರಮೇಯಗತ ಸಂಶಯಗಳದವ. ಮತ್ತಿನ್ನ ಒಂದೇನದ ವಿಪರೀತ ಭಾವನಾ ದೋಷ ಅಂತದ. ಈ ದೋಷಗಳು ಇರುವುದರಿಂದ ಇವೇ ನಮ್ಗೇನ್ ಮಾಡ್ಬಿಟ್ಟವ, ಆವರಣ ಮಾಡಿ ಅಜ್ಞಾನದ ಕಾರಣ ಆ ಬ್ರಹ್ಮ ಕಾಣ್ಲಾರ್ದಂಗ ಆಗ್ಯದ. ಯಾವಾಗ ನಮ್ಮ ಒಳಗಿನ ದೋಷಗಳ ನಿವೃತ್ತಿ ಮಾಡ್ಕೊತೀವಿ, ಅಜ್ಞಾನ ನಿವೃತ್ತಿ ಮಾಡ್ಕೊತೀವಿ, ಆಗ ಬ್ರಹ್ಮ ಅಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮಗ ಭಾನ ಆಗದ್ರ ಯಾವ ಸಂಶಯನೂ ಇಲ್ಲ. ಅದಕ್ಕೆ ಆವರಣ ಎಲ್ಲದ ಅಂತ ಆವರಣದ ಅಡ್ರೆಸ್ ತೆಗೆದು ಕೊಟ್ರಿ. ಆವರಣ ಇರೋದು ಬ್ರಹ್ಮನಲ್ಲಿಲ್ಲ, ಸೂರ್ಯನಲ್ಲಿಲ್ಲ. ಆವರಣ ಇರೋದು ನಮ್ ಕಣ್ಣಿಗದ, ಆವರಣ ಇರೋದು ನಮ್ಮ ಅಂತಃಕರಣಕ್ಕದ, ಆವರಣ ಇರೋದು ನಮ್ಮ ವೃತ್ತಿಗೆ. ಅದಕ್ ನಾವ್ ಏನ್ ಮಾಡ್ತಿರ್ತೀವಿ, ಫ್ಯಾಮಿಲಿ ಕೌನ್ಸಿಲಿಂಗ್ ಟೈಮ್ನಾಗ ಬರ್ತಿರ್ತಾರ, ನಮ್ಮ ಹತ್ರ ಹೇಳ್ತಿರ್ತಾರ, ಡಿಸ್ಕಸ್ ಮಾಡ್ತಿರ್ತಾರ. ಆ ಸಮಯದಲ್ಲಿ ನಾವ್ ಏನ್ ಮಾಡ್ತಿರ್ತೀವಿ, ಅವ್ರ ಸಮಸ್ಯೆ ಅವ್ರು ಹೇಳ್ತಿರ್ತಾರ, ಇವ್ರ ಸಮಸ್ಯೆ ಇವ್ರು ಹೇಳ್ತಿರ್ತಾರ. ಹೆಂಗ್ ಹೇಳ್ತಿರ್ತಾರ ಅಂದ್ರ ಅವ್ರ ಮೇಲ್ ಕಂಪ್ಲೇಂಟ್ ಇವ್ರ ಮೇಲ್ ಕಂಪ್ಲೇಂಟ್ ಅವ್ರು ಹೇಳುವ ಕಂಪ್ಲೇಂಟಿಗೆ ನಾವೇನು ಅಬ್ಸರ್ವ್ ಮಾಡ್ತಿರ್ತೀವಿ ಅಂತಂದ್ರ ಆ ಕಂಪ್ಲೇಂಟ್ ಏನ್ ಕೊಟ್ಟಿರ್ತಾರಲ್ಲ ಅದ್ರೊಳಗ ಈ ದೋಷ ಈ ರೀತಿ ಸಮಸ್ಯೆ ಉಂಟಾಗೋದಕ್ ಇವ್ರೆಷ್ಟು ಮಟ್ಟಿಗೆ ಜವಾಬ್ದಾರಿ ಅದಾರ, ಅವ್ರೆಷ್ಟ್ರ ಮಟ್ಟಿಗೆ ಜವಾಬ್ದಾರಿ ಅದಾರ, ಇವ್ರಲಿಂತ ಎಷ್ಟ್ರ ಮಟ್ಟಿಗೆ ಆವರಣ ಆಗ್ಯದ ಸತ್ಯಕ್ಕ, ಅವ್ರಲಿಂತ ಎಷ್ಟ್ರ ಮಟ್ಟಿಗೆ ಆವರಣ ಆಗ್ಯದ, ಅದೇ ಪರ್ಸಂಟೇಜ್ ತೆಗಿತಿರ್ತೀವಿ ನಾವು. ಸಮಸ್ಯೆ ಇರುವುದು ನಿನ್ನಲ್ಲೇ, ಕಂಪ್ಲೇಂಟ್ ಹೇಳಿದ ಕೂಡ್ಲೇನೆ ಆ ಸಮಸ್ಯೆ ಉಂಟಾಗಿದ್ದು ನಿನ್ನಲ್ಲೇ, ಸಮಸ್ಯೆ ಇರೋದು ನಿನ್ನ ಬಲ್ಲೆ, ಸಮಸ್ಯೆ ಹೆಚ್ಚು ಮಾಡಿದ್ದು ನೀನೇ. ನೀನ್ ಹೆಚ್ಚು ಮಾಡಿದ್ದಕ್ಕೆ ಅದಕ್ಕೆ ಅವ್ರು ಸ್ಪಂದಿಸ್ಯಾರ. ಅವ್ರ ಸ್ಪಂದನೆಗೆ ನೀನೇ ಕಾರಣ ಅಂತ ಈ ರೀತಿ ನೀನೇ ಅಂತೇಳಿ ಹೌದು ನಾನೇ ನನ್ನ ದೋಷ ನಾನು ಅಂತ ತಿಳ್ಕೊಂಡು ತನ್ನ ದೋಷವನ್ನು ತಾನು ಕಳ್ಕೊಳ್ಳಂಗ್ ಮಾಡಿ ಅವ್ರಿಗೆ ಸ್ವಚ್ಛ ಮಾಡ್ಬಿಡ್ತೀವ. ಅದಕ್ಕೆ ಇಲ್ಲಿ ದೋಷ ಯಾರ ಬಲ್ಲೆ ಅದ? ಇಲ್ಲ, ಸೂರ್ಯನ. ದೋಷ ಇರೋದು ನಮ್ಮಲ್ಲೇ ಅದ, ನಮ್ಮ ಅಂತಃಕರಣದಾಗ ಅದ, ನಮ್ಮ ವೃತ್ತಿ ಒಳಗದ, ನಮ್ಮ ಕಣ್ಣೊಳಗದ ಅನ್ನೋದು ಇಷ್ಟು ತಿಳ್ಕೊಬೇಕು. ಈಗಾಗಲೇ ಸಮಯ ಸಾಕಷ್ಟಾಗ್ಯದ. ಬ್ರಹ್ಮ ಹೆಂಗದನ ಈಗ ಆವರಣದ ಅಡ್ರೆಸ್ ಗೊತ್ತಾಯ್ತು, ಈಗ ನಿಮ್ಗೆ ಆವರಣದ ವಿಳಾಸ ಗೊತ್ತಾಯ್ತು. ನೆಕ್ಸ್ಟ್ ಏನ್ ಹೇಳ್ತಾನ? ಬ್ರಹ್ಮ ಅಪರೋಕ್ಷವಾಗಿಯೇ ಇದ್ದಾನೆ, ಬ್ರಹ್ಮ ಪ್ರತ್ಯಕ್ಷವಾಗಿಯೇ ಇದ್ದಾನೆ. ಈಗ ನಿಮ್ಗೆ ಏನ್ ತಿಳಿಲಕತ್ತದ ಅದು ಅಲ್ಲಿ ಬರ್ದಾರ ಅಷ್ಟೇ. ಮೊದಲ ಅಲ್ಲಿ ಏನ್ ಬರ್ದಾರ ಅದು ನೀವು ತಿಳ್ಕೊಳಕತ್ತಿದ್ರಿ. ಈಗ ನಿಮ್ಗೆ ತಿಳಿಲಕತ್ತದ ಈಗ ಏನು? ಬ್ರಹ್ಮ ಅಪರೋಕ್ಷವಾಗಿಯೇ ಇದ್ದಾನೆ. ಬ್ರಹ್ಮನನ್ನ ಕಾಣುವುದಕ್ಕ ಸಂಬಂಧಪಟ್ಟಂತೆ ನಮ್ಮೊಳಗೆ ದೋಷ ಅದ, ನಮ್ಮೊಳಗೆ ಅವಿದ್ಯೆ ಅದ ಅಂತೇಳಿ ಹಿಂಗೇನ್ ನೀವು ತಿಳ್ಕೊಂಡಿರಲ್ಲ ಅದನ್ನೇ ಮುಂದೆ ಬರೀತಾನಪ್ಪ ಅಷ್ಟೇ. ಅಲ್ಲಿ ಬರೆದದ್ದು ಬೇರೆ ಯಾರಿಲ್ಲ, ನಿಮಗ್ ತಿಳಿದಿದ್ದೆ ನಿಮ್ ಒಳಗೆ ನಿಮ್ ಅರಿವಿಗೆ ಏನ್ ಬಂದಿರ್ತದ ಅದೇ ಅಲ್ಲಿ ಬರೆದಿರ್ತಾನ. ಇನ್ನ ಈಗ ಹೇಳಿದ್ದೆ ಮುಂದ್ ಬರ್ಲಿಕತ್ತಾನ ಅಷ್ಟೇ.
ಬ್ರಹ್ಮವು ಪ್ರತ್ಯಕ್ಷವಾಗಿಯೇ ಇರುತ್ತದೆ ಅಂದ್ರೆ ಅಪರೋಕ್ಷವಾಗಿಯೇ ಇರುತ್ತದೆ. ದರೆ ವಾರಿ ಶಿಖಿ ವಾಯು ನಭ ಇದೆಲ್ಲ ಬ್ರಹ್ಮ ಪ್ರತ್ಯಕ್ಷವಾಗಿ ಹೆಂಗದನ ಇದನ್ನ ಕಾಣ್ಲಾರ್ದಂತ ಒಂದು ಆವರಣ ಯಾರಿಗೆ ಆಗ್ಯದ, ಎಲ್ಲಿ ಆಗ್ಯದ, ಇದನ್ನ ಸ್ಪಷ್ಟವಾಗಿ ತಿಳಿಸಿ ಹೇಳಕತ್ತಾರ. ಇಲ್ಲಿ ತನಕ ಹೇಳಿದ್ದೇನದ ನಿಮ್ಮ ಆವರಣದ ವಿಳಾಸ, ಆವರಣದ ವಿಳಾಸ ಎಲ್ಲದ ಆವರಣ ಎಲ್ಲಿದೆ. ಆಮೇಲೆ ಈಗ ಏನ್ ಹೇಳ್ತಾರ, ಆವರಣ ಎಲ್ಲಿ ಅದ ಅಂತ ಅದನ್ನ ಕಳ್ಕೊಂಡ್ಬಿಟ್ರಿ ಅಂತಂದ್ರ ಬ್ರಹ್ಮ ಎಲ್ಲಿದ್ದಾನೆ. ಈಗ ನೆಕ್ಸ್ಟ್, ವೇರ್ ಈಸ್ ಬ್ರಹ್ಮ? ಆವರಣ ಎಲ್ಲದ, ಅವೇ ಎರಡೇ ಸಮಸ್ಯೆ ಅಲ್ಲ, ಬ್ರಹ್ಮ ಮತ್ತು ಆವರಣ. ಈಗ ಆವರಣದ ವಿಳಾಸ ಕೊಟ್ರು, ಈಗ ಬ್ರಹ್ಮ ಎಲ್ಲದ ಅನ್ನೋದು ಬ್ರಹ್ಮನ ವಿಳಾಸ ಕೊಡ್ತಾರ. ಆವರಣದ ವಿಳಾಸ ಪಕ್ಕ ತಿಳಿತಾ? ಸ್ಪಷ್ಟವಾಗಿ ತಿಳಿಸ್ತಾನೆ. ಈಗ ನೆಕ್ಸ್ಟ್ ಬ್ರಹ್ಮನ ವಿಳಾಸ ಹೇಳ್ತಾನ, ಅದ್ ನಾಳೆ ನೋಡೋಣ. ಸುಮ್ನೆ ಓದ್ಕೊತಾದ್ರೆ ಏನು ಉಪಯೋಗ ಇಲ್ಲ. ಇದೆಲ್ಲ ನೀವು ಸ್ವಂತ ಪ್ರಯತ್ನ ಮಾಡಿ 10 ಸಾರಿ ಓದ್ಬೇಕು. ಏನ್ ಹೇಳಿರ್ತೀವಿ ಅದಕ್ಕೆ ಕೇಳ್ಬೇಕು. ಅದಕ್ಕೆ ಕೇಳಿ ತಿಳ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಯುಕ್ತಿಗಳನ್ನ ಮಾಡಿ 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 ನಿಮ್ಮ ಪ್ರಯತ್ನ ಏನದ ಅಂತಂದ್ರ ನಿಮ್ಮ ಆವರಣವನ್ನ ಗುರುತಿಸಿ ಅದನ್ನ ಕಳ್ಕೊಳ್ಳೋದೇ ನಿಮ್ ಕೆಲ್ಸ. ಹೆಂಗ ಆವರಣ ಕಳ್ಕೊತ ಹೋಗ್ತೀರಿ ಹಂಗಂಗ ನಿಮಗ ಬ್ರಹ್ಮ ದರ್ಶನ ಹಾಕೋತ ಹೋಗ್ತಿರ್ತದ. ಒಬ್ಬವನು ದೊಡ್ಡ ಶ್ರೀಮಂತರ ಮನಿಗೆ ಒಬ್ಬ ಕಲಾವಿದ ಬಂದಿರ್ತಾನ. ಅವ ಬಡಗಿರ್ತಾನ. ಆ ಕಲಾವಿದನನ್ನ ನೋಡಿ ಇವ ಏನಂತಾನ, ಸಾವ್ಕಾರ ನಿನಗೇನ್ ಬೇಕಪ್ಪ, ಕೊಡ್ತೀನಿ, ನಿನಗೇನ್ ಬೇಕು ಕೇಳು ಅಂತ, ಎದಕ್ ಬಂದಿದಿ ಅಂತ ಇವ ಸಾವ್ಕಾರ ಅಂತಾನ. ಅದಕ್ಕ ಅವ ಏನಂತಾನ, ನಿಮ್ ಅಂಗಳದಾಗ ಒಂದು ಕಲ್ಲು ಬಿದ್ದದಲ್ರಿ, ಆ ಕಲ್ಲು ಬೇಕು, ನನ್ಗೇನು ಬೇಕಾಗಿಲ್ಲ ಅಂತಾನ. ಅವನೇನದ ಅಂಗಳದಾಗ ಬಿದ್ದದ ಕಲ್ಲು ಎಷ್ಟ್ ದಿವ್ಸ ಆಯ್ತು ಹೋಗೋರಿಗೆ ಬರೋವ್ರಿಗೆ ಆಟ ಆಗ್ಯದ. ಆ ಕಲ್ಲು ತಗೊಂಡು ಆದ ಅಂದ್ರ ನಮಗ ಉಪಕಾರ ಆಗ್ತದ. ಆ ಕಲ್ಲು ತಗೊಂಡು ಒಯ್ದು ಬಿಡಿ ನೀನು. ಅವ ಒಂದ್ ಬಂಡಿ ತಂದದು, ಹಾರಿ ತಂದದು, ಕಲ್ಲು ತಗೊಂಡು ಎತ್ತಿ ಬಂಡೆಗೆ ಹಾಕೊಂಡು ಒಂದ್ ಕಡೆ ಗುಡ್ಡದ ಮೇಲೆ ಎಲ್ಲೋ ಒಯ್ದು ಇಟ್ಟು, ಅದು ಒಂದ್ ಒಳ್ಳೆ ಮೃದುವಾದ ಕಲ್ಲು ಇರ್ತದ, ಒಂದು ಬ್ಯೂಟಿಫುಲ್ ಮೂರ್ತಿ ತಯಾರು ಮಾಡ್ತಾನ. ಮೂರ್ತಿ ತಯಾರು ಮಾಡಿದ್ಮೇಲೆ ಅದನ್ನ ನೋಡ್ಲಕ್ಕ ನಾನಾ ರೀತಿ ಫೇಮಸ್ ಆಗಿಬಿಡ್ತಾನ. ದೇಶ ವಿದೇಶಗಳಿಂದ ಜನರು ಬರ್ತಿರ್ತಾರ. ಅದ್ರಾಗ ಸಾವ್ಕಾರನೂ ಬಂದ್ಬಿಡ್ತಾನ. ಸಾವ್ಕಾರ ಬಂದ ಹೊತ್ನಾಗ ಎಲ್ಲರೂ ಮೂರ್ತಿ ನೋಡಿ ಅಪ್ರಿಶಿಯೇಟ್ ಮಾಡದಂಗ ಇವನು ಅಪ್ರಿಶಿಯೇಟ್ ಮಾಡ್ಲಕ್ ಹೋಗ್ತಾನ. ಅವಾಗ ಅವ ಏನ್ ಹೇಳ್ತಾನ, ಬ್ರಹ್ಮ ಬ್ಯಾರೆ, ಈ ಮೂರ್ತಿ ದೇವ್ರ ಮೂರ್ತಿ ಏನದ, ಈ ದೇವ್ರ ಮೂರ್ತಿ ಬ್ಯಾರೆ ಯಾವುದು ಅಲ್ಲ, ನಿಮ್ ಅಂಗಳದಾಗ ಬಿದ್ದ ಕಲ್ಲೇ ಅದ. ಆ ಅಂಗಳದಾಗ ಬಿದ್ದ ಕಲ್ಲು ಎಷ್ಟು ಚಂದ ಕೆತ್ತಿದಲ್ಲಪ್ಪ ನೀನು, ಎಷ್ಟು ಪೂಜ್ಯ ವಸ್ತುವನ್ನಾಗಿ ಮಾಡಿದಿ ನೀನು ಅಂತ ಅಂದಾಗ ಅವ ಹೇಳ್ತಾನ, ನಾನು ಮೂರ್ತಿ ಮಾಡಿಲ್ಲ. ಏನ್ ಮಾಡಿದಿ? ಆ ಕಲ್ಲಿನೊಳಗಿರುವಂತ ಅನಾವಶ್ಯಕ ಭಾಗಗಳನ್ನ ನಾನು ಕೆತ್ತೀನಿ ಅಷ್ಟೇ. ಕಲ್ಲಿನೊಳಗಿರುವ ಅನಾವಶ್ಯಕ ಭಾಗಗಳ ಕೆತ್ತೀನಿ, ಅದು ಮೂರ್ತಿ ಒಳಗ್ ತಾನೇ ಇತ್ತು ಅಂತಂದ. ಮೂರ್ತಿ ಸುತ್ತಮುತ್ತ ಅನಾವಶ್ಯಕ ಕಲ್ಲಿನ ಭಾಗಗಳು ಏನದವ ಅವುಗಳನ್ನ ಕೆತ್ತಿ ತೆಗಿದೀನಿ ಅಂತ. ಹಂಗೀಗ ಏನಾಗ್ಯದ, ನಿಮ್ಮೊಳಗ ಬ್ರಹ್ಮ, ಹೊರಗ ಒಳಗ ಬ್ರಹ್ಮ ಅಪರೋಕ್ಷವಾಗಿ ಅಪರೋಕ್ಷವಾಗಿ ಪ್ರತ್ಯಕ್ಷವಾಗಿಯೇ ಅದನ. ಆದ್ರ ಅವನು ಕಾಣ್ಲಾರ್ದಂಗ ಆವರಣ ಆಗಿದ್ದೇವದು ನಮ್ಮ ಅಜ್ಞಾನ. ಈ ಅಜ್ಞಾನವನ್ನ ಕಳ್ಕೊಂಡ್ರ ಅಲ್ಲಿ ಬ್ರಹ್ಮನೇ ಸಿಗ್ತಾನ. ಆ ಸಿಕ್ಕ ಬ್ರಹ್ಮ ಮುಂದೇನು, ಆ ಬ್ರಹ್ಮ ಬ್ಯಾರೆ ಅಲ್ಲ, ನಾನು ಬ್ಯಾರೆ ಅಲ್ಲ ಅಂತೇಳಿ ನಾನೇ ಆ ಬ್ರಹ್ಮ ಅಂತ ಹೇಳಿಕೆ ನಮ್ಗದ ಆಗ್ತದ. ನಾನೇ ಬ್ರಹ್ಮ ಅನ್ನೋದಕ್ಕೆ ಏನೇನ್ ಅಡ್ಡಿ ಆಗ್ಯದ, ಮತ್ತ ಬ್ರಹ್ಮ ಅದನ ಅನ್ನೋದಕ್ಕೆ ಏನೇನ್ ಅಡ್ಡಿ ಆಗ್ಯದ, ಇವೆಲ್ಲ ಆಲೋಚನೆ ಮಾಡಿ ಅವುಗಳನ್ನ ತ್ಯಾಗ ಮಾಡಿದ್ರೆ ಬ್ರಹ್ಮ ಅದನ ಅನ್ನೋದು ತಿಳ್ಕೊಂಡ್ರಿ ಅಂದ್ರೆ ಅಸತ್ವ ಪಾದಕ ಆವರಣ. ಆ ಬ್ರಹ್ಮ ನಾನೇ ಅದೀನಿ ಅಂತ ತಿಳ್ಕೊಂಡದು ಅವನ ಪಾದಕ ಆವರಣ. ಇದು ಹೆಂಗ್ ಮಾಡ್ಕೋಬೇಕನ್ನೋದಕ್ಕ ದಾರಿ ತೋರ್ಸ್ಯಾರ. ಒಳಗ ಆಲೋಚನೆ ಚಿಂತನೆಗಳು ಹತ್ತಬೇಕು. ಇಂಥ ವಿಷಯ ತಿಳಿದ ಮೇಲೆ ನನಗೆ ಇದರದು ಕೊರತೆ ಆದಲ್ಲಪ್ಪ, ಇದನ್ನ ತಿಳ್ಕೋಬೇಕು,
ಒಂದಿಷ್ಟು ರೊಕ್ಕ ರೂಪಾಯಿ ಬ್ಯಾಂಕ್ ಬ್ಯಾಲೆನ್ಸ್ ಕಡಿಮೆ ಆಯ್ತು ಅಂತಂದ್ರ ಚಿಂತೆ ಮಾಡ್ತಿರಿಲ್ಲ, ಹಂಗಿದು ನನ್ನ ಆಯುಷ್ಯನೇ ಹೋಲಕತ್ತು. ಇಂತ ಒಂದು ಬ್ರಹ್ಮಜ್ಞಾನ ಹೇಳ್ಯಾರ, ಇಷ್ಟು ಬ್ರಹ್ಮಜ್ಞಾನ ತಿಳ್ಕೊಂಡ್ಮೇಲೆ ಇದಕ್ ಸಂಬಂಧಪಟ್ಟಂತೆ ನಾನು ಸಾಧನೆ ಮಾಡ್ಬೇಕು, ನಾ ಏನು ಮಾಡ್ಲಿಲ್ಲ, ಹಿಂಗೇ ನನ್ನ ಆಯುಷ್ಯ ಕಳೆದ್ ಬಿಟ್ನೆಲ್ಲ ಅಂತೇಳಿ ನಿಮ್ಗೇನಾಗ್ಬೇಕು, ಚಿಂತೆ ಎತ್ತಬೇಕು. ಚಿಂತೆ ಎತ್ತಿ ಅದರೊಳಗೆ ಮುಣಗಬೇಕು. ಅದರೊಳಗೆ ಮುಳುಗಿ ಅದರದೇ ಚಿಂತನದೊಳಗೆ ಹೋಗಿ ಬ್ರಹ್ಮ ಅದನ ಇಲ್ಲ ಅನ್ನೋದಕ್ಕ ನಿಮಗೇನ ಸಮಸ್ಯೆ ಅದ, ನೀವೇ ಬ್ರಹ್ಮ ಅನ್ನೋದಕ್ಕ ಏನ್ ಸಮಸ್ಯೆ ಅದ, ಇವುಗಳನ್ನ ಗುರುತಿಸಿ ಅವುಗಳನ್ನ ತ್ಯಾಗ ಮಾಡ್ಲಕ್ ಪ್ರಯತ್ನ ಮಾಡ್ಬೇಕು. ನಿಮಗ್ ತಿಳಿಲಿಲ್ಲ ಅಂತಂದ್ರ ನಮಗ್ ಫೋನ್ ಮಾಡಿ ಹೇಳಿದ್ರಿ ಅಂತ ನಾವು ಫೋನ್ನಾಗ ಹೇಳ್ತೇವೆ. ಈ ಆವರಣಗಳನ್ನ ಹೆಂಗ್ ಭಂಗ ಮಾಡ್ಕೋಬೇಕು, ನಿಮ್ಗೆ ಏನ್ ಸಮಸ್ಯೆ ಆಗ್ಲಕತ್ತದ ಹೇಳಿದ್ರೆ ಅದನ್ನ ಭಂಗ ಹೆಂಗ್ ಮಾಡ್ಕೋಬೇಕಂತೇಳಿ ಮಾರ್ಗದರ್ಶನ ಮಾಡ್ತೇವೆ. ಇಷ್ಟ ಅದ. ಈಗ ನಾಳೆಗೆ ಈಗ ನಿಮ್ಗೇನಾಯ್ತು, ಆವರಣದ ವಿಳಾಸ ಕೊಟ್ರು, ಎಲ್ಲಿ ಯಾವ ಕಾರಣಕ್ಕ ಇದು ಕಾಣ್ತಾ ಇಲ್ಲ, ಈಗ ಪರಮಾತ್ಮ ಅಪರೋಕ್ಷವಾಗಿಯೇ ಇದ್ದಾನೆ ಅನ್ನೋ ವಿಷಯ ನಾಳೆ ಹೇಳ್ತಾರೆ. ಅದು ನಾಳೆ ಮತ್ತೆ ಇವತ್ತಿನ ಪಾಠದಾಗ ಏನ್ರಿ ಸಂಶಯಗಳಿದ್ದವನ್ರಿ, ಡೌಟ್ಸು? ಏನಿಲ್ಲ, ಆಯ್ತು. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು, ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಯಾರು DG ಬಡಿಗೇರ್ ಅಂತ ಯಾರು ಗುರುಗಳು ಬಂದರು?